ಕೇಳುವ ಒಂದು ಅವಕಾಶವನ್ನ ಈ ಸಮಯದಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಈ ಸಮಯದಲ್ಲಿ ಕೂಡ ನಾವು ನೋಡ್ತಿರುವಂತಹ ಪ್ರಕಾರವಾಗಿ ಇಲ್ಲಿವರೆಗೆ ನಾವು ನೋಡ್ತಿರುವಂತಹ ನಮ್ಮ ಪಾಠ ನಿನ್ನ ರಾಜ್ಯ ಬರಲಿ ಅನ್ನುವಂತಹ ಒಂದು ಸಂಪುಟದ ಒಂದು ಭಾಗವನ್ನು ನೋಡ್ಬೇಕಾಗಿದೆ. ಯಾವ ಪಾಠವನ್ನು ನೋಡ್ಬೇಕಾಗಿದೆ? ಎಷ್ಟನೇ ಭಾಗ, ಯಾವ ಒಂದು ಪುಟ? 83 ಪಾಠ, ಭಾಗ 83. 83 ಅಲ್ವಾ? ಓಕೆ. ಪುಟ 131 131 ಇಂದ ನಾವು ನೋಡಬೇಕಾಗಿದೆ. ಓಕೆ, ಸರಿ. ಕೃಷ್ಣನ್ ಬರ್ತಿದ್ದೆ ಸರ್. 131 ಅಲ್ಲಿ ಎಲ್ಲಿ ನಿಲ್ಸಿದೀವಿ ನಾವು? ಪ್ಯಾರ 3 ಇಂದ ಮಾಡ್ಬೇಕು. ಅಂದ್ರೆ ಯಹೂದ್ಯರ ಕೃಪೆಯ ರಾಜ್ಯದ ಇಸ್ರಾಯೇಲರಿಗೆ ಆ ಪ್ಯಾರದಿಂದ. ಸರಿ, ನೋಡೋಣ. ಇವತ್ತಿನ ಒಂದು ಪಾಠದಲ್ಲಿ ಸುವಾರ್ತೆಯ ಸುಗ್ಗಿಯ ಕಾರ್ಯ ಅನ್ನುವಂತ ಒಂದು ಭಾಗದ ತುಂಬಾ ಮುಖ್ಯವಾದ ಭಾಗಗಳನ್ನ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ಕನಪಿತಿಯ ಸರಸರೇ, ಇದಕ್ಕಿಂತ ಮುಂಚೆ ನಾವು ನೋಡಿದಂತ ಒಂದು ಭಾಗ 70 ವಾರಗಳು, ಅದ್ರ ಬಗ್ಗೆ ನಾವು ನೋಡಿದ್ವಿ. ಮೋಸ್ಟ್ಲಿ ನಿಮ್ಮೆಲ್ರಿಗೂ ಅದು ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ನಾವು 73ನೇ ಒಂದು ಭಾಗವನ್ನು ನೋಡ್ಬೇಕಾಗಿದೆ. 83 ಅಲ್ವಾ? 83. ಹೌದು ಬ್ರದರ್. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಬ್ರದರ್, ಏನು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಇದೆ ಬ್ರದರ್. ಓಕೆ, ಕ್ರಿಸ್ತನ ಇತಿಹಾಸ ಸಾಗಿ ನೋಡ್ಬೇಕಾದ್ರೆ ನಮ್ಮ ಒಂದು ಪಾಠದಲ್ಲಿ ನಾವು ಕೊನೆಯದಾಗಿ 1881 ಈ ವಿಷಯಗಳ ಕುರಿತಾಗಿ ನಾವು ಓದಿದ್ವಿ. 1878 ಮತ್ತೆ 1881 ಅನ್ನುವಂಥ ವಿಷಯವನ್ನು ಕೂಡ ನಾವು ನೋಡಿದ್ವಿ. ಇವತ್ತೇನ್ ಮಾಡೋಣ, ಅದ್ರ ಬಗ್ಗೆ ಇರುವಂತ ಒಂದು ಮುಂದುವರೆದಂತ ಒಂದು ಭಾಗವನ್ನು ನೋಡೋಣ. ಭಾಗ 83 ಪುಟ 131 ಅಲ್ಲಿ ಇರುವಂತ ಒಂದು 3ನೇ ಪೇರ ಅಂತ ನಾವು ಓದ್ಕೊಂಬೋಣ. ಓದ್ತೀರಾ? ಓದಿ. ಯಹೂದ್ಯ ಕೃಪೆಯು ರಾಜ್ಯದ ಇಸ್ರಾಯೇಲರಿಗೆ ಪ್ರತ್ಯೇಕವಾದ ಕೊಡೆಗಳನ್ನ ಒಳಗೊಂಡಿತ್ತು. ಅಬ್ರಹಾಮನ ಸ್ವಾಭಾವಿಕ ಮಕ್ಕಳಿಗೆ ಧರ್ಮಶಾಸ್ತ್ರದ ಒಡಂಬಡಿಕೆಯ ನಿಯಮದಡಿಯಲ್ಲಿ ಅವರಿಗೆ ಕೊಡಲ್ಪಟ್ಟಿರುವ ಅನುಕೂಲತೆಗಳನ್ನು, ಅವಕಾಶಗಳನ್ನು ಪಡ್ಕೊಳ್ಳಬೇಕೆಂಬ ಕರೆಯನ್ನೊಳಗೊಂಡಿತ್ತು. ಈ ಕರೆ, ಕೃಪೆ ಅಥವಾ ಸವಲತ್ತು ಅವರ ಒಡಂಬಡಿಕೆಗೆ ವಾರದ ಅಂತ್ಯದೊಂದಿಗೆ ಸಂಪೂರ್ಣವಾಗಿ ಮತ್ತು ಸದಾಕಾಲಕ್ಕೂ ಮುಗಿದು ಹೋಯಿತು. ಸುವಾರ್ತಾ ಕೃಪೆಯು ಪ್ರತ್ಯೇಕವಾಗಿ ಕ್ರಿಸ್ತನ ವಿಶ್ವಾಸಿಗಳಿಗೆ ರಾಜ್ಯದ ಕೊಡುಗೆಯಾಗಿದೆ. ಮಹಾಕರೆಯು ಕೃಪಾ ಒಡಂಬಡಿಕೆಯಲ್ಲಿ ದೇವರೊಡನೆ ಸಂಧಾನ ಮಾಡಿಕೊಂಡ ಎಲ್ಲರಿಗೂ ಹಾಗೆ ನೀಡಲ್ಪಟ್ಟಿರುವ ಎಲ್ಲ ಅವಕಾಶಗಳನ್ನು ತಮಗಾಗಿ ಹೊಂದಿಕೊಳ್ಳಬಹುದು ಮತ್ತು ಈ ರೀತಿಯಲ್ಲಿ ಅಬ್ರಹಾಮನ ಸಂತಾನವಾಗಬಹುದು. ಅದು ಅವರ ವಿಮೋಚಕನಾದ ಕ್ರಿಸ್ತನೊಂದಿಗೆ ಆತನ ಸ್ವಾರ್ಥ ತ್ಯಾಗದ ಒಡಂಬಡಿಕೆಯಲ್ಲಿ ಸೇರಿಕೊಂಡು ಲೋಕವನ್ನು ಆಶೀರ್ವದಿಸುವುದು. ಇದು ಕ್ರಿಸ್ತನ ಬರಲಿರುವ ಕಾರ್ಯಗಳಲ್ಲಿ ಮತ್ತು ಮಹಿಮೆಯಲ್ಲಿ ಪಾಲು ತೆಗೆದುಕೊಳ್ಳುವ ಅವರ ಅರ್ಹತೆಯನ್ನು ರೂಪಿಸುವ ಪರೀಕ್ಷೆಯಾಗಿದೆ. ಈ ಕೃಪೆಯು, ಈ ಕರೆಯು ಅಥವಾ ಆಹ್ವಾನವು 1881 ಅಕ್ಟೋಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಎಂದೆಂದಿಗೂ ಮುಗಿದು ಹೋಗಿರುವುದನ್ನು ನಾವು ಕಂಡಿದ್ದೇವೆ. ಇದು ಯಹೂದ್ಯ ಕರೆಯ ಅಥವಾ ಕೃಪೆಯ ಸಮಾನಾಂತರವಾದ ನಿರ್ದಿಷ್ಟ ಸಮಯದ ಅಂತ್ಯವಾಗಿದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಹೂದ್ಯರ ಕೃಪೆಯ ರಾಜ್ಯದ ಇಸ್ರೇಲರಿಗೆ ದೇವ್ರು ಕೊಟ್ಟಂತ ಒಂದು ವಿಶೇಷ
ವಿಶೇಷವಾದಂತಹ ಸವಲತ್ತುಗಳಿರ್ಬೋದು, ಅವರಿಗೆ ಇರುವಂತಹ ಸೀಮಿತವಾಗಿರುವಂತಹ ದೇವರ ಆಶೀರ್ವಾದಗಳಿರ್ಬೋದು, ಇದೆಲ್ಲವೂ ಕೂಡ ಇಸ್ರೇಲ್ ಜನರು ಅನುಭವಿಸೋದಕ್ಕೆ ಸಮಯವು ನಿಗದಿಪಡಿಸಲ್ಪಟ್ಟಿತ್ತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಟೈಮ್ನ ದೇವರಲ್ಲಿ ಕೊಟ್ಟಿದ್ದು. ಆ ಸಮಯದಲ್ಲಿ ದೇವರು ನಿಗದಿಪಡಿಸಿದಂತಹ ಪ್ರವಾದನೆಯ ಸಮಯದಲ್ಲಿ ಆ ಒಂದು ಬ್ಲೆಸ್ಸಿಂಗ್ ಇಸ್ರೇಲ್ ಜನರಿಗೆ ಯಾವ ಒಂದು ಆಶೀರ್ವಾದವಿತ್ತೋ ಆ ಆಶೀರ್ವಾದ ಇಡೀ ಲೋಕದಲ್ಲಿ ಬೇರೆ ಯಾರಿಗೂ ಇರ್ಲಿಲ್ಲ. ಯಾರಿಗೂ ಏನೇ ಮಾಡಿದ್ರು ಸಿಗ್ತಾನೂ ಇರ್ಲಿಲ್ಲ, ಪಡ್ಕೊಳ್ಳಕ್ಕೆ ಸಾಧ್ಯತೆನೂ ಇರ್ತಿರ್ಲಿಲ್ಲ. ಯಾಕಂದ್ರೆ ದೇವರು ಅದು ಇಸ್ರೇಲ್ ಜನರಿಗೆ ಮಾತ್ರ ಕೊಟ್ಟಿದ್ರು. ನೋಡಿ, ಈಗ ಧರ್ಮಶಾಸ್ತ್ರವನ್ನು ದೇವರು ಇಸ್ರೇಲ್ ಜನರಿಗೆ ಕೊಟ್ಟಿರ್ಬೋದು, ರಾಜಗಳನ್ನ ಕೊಟ್ಟಿರ್ಬೋದು, ಒಡಂಬಡಿಕೆ ಕೊಟ್ಟಿರ್ಬೋದು, ಬಲಿಗಳನ್ನ ಕೊಟ್ಟಿರ್ಬೋದು. ಇದೆಲ್ಲ ಕೂಡ ಇಸ್ರೇಲ್ ಜನರಿಗೆ ಮಾತ್ರ. ವೇಳೆ ಆ ಬ್ಲೆಸ್ಸಿಂಗ್ ನ ಯಾರು ತಗೊಳ್ಬೇಕಂದ್ರೆ ಅವ್ರು ಇಸ್ರೇಲ್ ಜನರಾಗೋದಕ್ಕೆ ಒಂದು ಮಾರ್ಗ ಇತ್ತು ಅವ್ರಿಗೆ. ಆ ಮಾರ್ಗ ಏನಪ್ಪಾ ಅಂದ್ರೆ ಸುನ್ನತಿ ಮಾಡ್ಕೊಂಡು ಇಸ್ರೇಲ್ ಜನರಾಗಿ ಬಂದು ಅವರ ಆಚರಣೆಗಳನ್ನ ಮಾಡ್ಕೊಬಹುದು. ಆದ್ರೆ ವಿಶೇಷವಾಗಿ ಈ ಬ್ಲೆಸ್ಸಿಂಗ್, ಈ ಒಂದು ಅವಕಾಶ ಇರೋದು ಇಸ್ರೇಲ್ ಜನರಿಗೆ ಮಾತ್ರವಿತ್ತು, ಯಹೂದ್ಯರಿಗೆ ಮಾತ್ರವಿತ್ತು. ಹಾಗಾಗಿ ಆ ಒಂದು ಸುವಾರ್ತೆಯ ಸಮಯಕ್ಕಿಂತ ಮುಂಚಿತವಾಗಿ ಆ 70 ವಾರಗಳ ಸಮಯ ಮುಕ್ತಾಯವಾಗೋದೊಳಗೆ ಆ ಬ್ಲೆಸ್ಸಿಂಗ್ ನ ಯಾರು ತಗೊಳಕ್ಕೆ ಸಾಧ್ಯತೆ ಇರ್ಲಿಲ್ಲ. ಮತ್ತೆ ಆ ಬ್ಲೆಸ್ಸಿಂಗ್ ನ ಎಷ್ಟು ಬೇಕಾದ್ರೂ, ಅಂದ್ರೆ ಅವ್ರಿಗೆ ಇರುವಂತ ಬ್ಲೆಸ್ಸಿಂಗ್ ನ ಅವ್ರು ಯಾವಾಗ ಬೇಕಾದ್ರೂ ಅನುಭವಿಸಬಹುದಾಗಿತ್ತು. ಇಸ್ರೇಲ್ ಜನರಿಗೆ ಆ ಒಂದು ಆಶೀರ್ವಾದದಿಂದ ಯಾರು ಕೂಡ ಅಡ್ಡಿ ಮಾಡ್ತಾ ಇರಲಿಲ್ಲ ಅವ್ರಿಗೆ, ಅಲ್ವಾ? ಇನ್ನು ಕೂಡ ದೇವರ ಸ್ವಕೀಯ ಜನರು ಅನ್ನುವಂತ ಹೆಸರು ಅವ್ರಿಗಿತ್ತು. ಆ ಸ್ವಕೀಯ ಜನರು ಅಂತ ಹೆಸರು ಎಲ್ಲೂ ಕೂಡ ತೆಗೆದಾಕಲ್ಪಡ್ಲಿಲ್ಲ ಅವ್ರಿಗೆ. ಆದ್ರೂ ಕೂಡ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದೊಂದು ದೊಡ್ಡ ಒಂದು ವಿಶೇಷವಾದ ಕರೆ ಆಗಿತ್ತು. ಇಸ್ರೇಲ್ ಜನರು ಕೂಡ ದೇವರು ಏನ್ ಮಾಡಿದ್ರು, ಕರೆದ್ರು, ಐಗುಪ್ತದಿಂದ ಕರೆದು ಒಂದು ಜನಾಂಗವಾಂಗ್ ಮಾಡಿ ಅವರಿಗೆ ಕಾನಾನ್ ದೇಶವನ್ನ ಕೊಡ್ತೀನಿ ಅಂತ ವಾಗ್ದಾನ ಮಾಡಿ ರಾಜರನ್ನ ಕೊಟ್ಟು ಕಾಪಾಡ್ಕೊಂಡ್ ಬಂದಿರುವಂತ ಸಮಯಾವಕಾಶಗಳನ್ನ ನೋಡ್ಬೋದು. ಇಲ್ಲಿ ಕೂಡ ದೇವರು ಅವ್ರನ್ನ ಕೈ ಬಿಡ್ಲಿಲ್ಲ, ಅವ್ರನ್ನ ಕಾಪಾಡ್ಕೊಂಡು ಬಂದ್ರು. ಆದ್ರೆ ಆ ಸಮಯ ನಾವು ಮೊದಲೇ ನೋಡಿದ ಪ್ರಕಾರವಾಗಿ ನಿಗದಿಪಡಿಸಲ್ಪಟ್ಟಿತ್ತು ಅಂತ ಹೇಳುವ ಪ್ರಕಾರವಾಗಿ ಏನು ನಿಗದಿಪಡಿಸಲ್ಪಟ್ಟಿತು ಅಂತ ನೋಡ್ಬೇಕಾದ್ರೆ, ದೇವರ ಕೃಪೆಯ ಸಮಯವನ್ನ ದೇವ್ರು ಮೊದಲೇ ಪೂರ್ವಯೋಜಿತವಾಗಿ ಅವರಿಗೆ ಸಮಯವನ್ನ ಗಡುವನ್ನ ಕೊಟ್ಟಿದ್ರು. ಇಷ್ಟೇ ಸಮಯ ನಿಮ್ಗಿರೋದಂತ. ಆ ಸಮಯ ಮುಗ್ದೋದ್ಮೇಲೆ ಯಾವುದೇ ರೀತಿಯ ಆ ಕೃಪೆ, ಆ ಬ್ಲೆಸ್ಸಿಂಗ್ ಅವರಿಗೆ ಮುಂದುವರಿಯಲಿಲ್ಲ. ಯಾವ ರೀತಿ ಬ್ಲೆಸ್ಸಿಂಗ್ ಅಂದ್ರೆ, ಧರ್ಮಶಾಸ್ತ್ರದ ಒಡಂಬಡಿಕೆಗೆ ಆ ಒಂದು ನಿಯಮದಡಿಯಲ್ಲಿ ಏನೆಲ್ಲ ಅವ್ರಿಗೆ ಅವಕಾಶ ಸಿಕ್ತಿತ್ತೋ ಅದೆಲ್ಲ ಕೂಡ ಅವ್ರಿಗೆ ಏನಾಗ್ಲಿಲ್ಲ, ಕಂಟಿನ್ಯೂ ಆಗ್ಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು. ಈಗ ಬೇರೊಂದು ಬ್ಲೆಸ್ಸಿಂಗು ಬೇರೊಂದು ಜನಾಂಗಕ್ಕೆ ಬರ್ತಾ ಇದೆ. ಅದು ಯಾರಪ್ಪ ಅಂತ ನೋಡಿದ್ರೆ, ಈ ಒಂದು ಸ್ವಾರ್ಥ ಯುಗದಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸುವರಾಗಿದ್ದು, ಕ್ರಿಸ್ತನ ಮೂಲಕ, ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪಾಪವನ್ನ ಪರಿಹಾರ ಹೊಂದಿ ಆತನ ಒಂದು ಹಿಂಬಾಲಕರಾಗಿರುವಂತ ನಿಜವಾದ ದೇವರ ಮಕ್ಕಳಿಗೆ ವಿಶೇಷವಾದಂತ ಸೌಲಭ್ಯ ಸಿಗ್ತಾ ಇದೆ. ಆ ಒಂದು ಕ್ರಿಸ್ತನ ಮೂಲಕ ಆದಂತ ಒಂದು ಮಹಾಕರೆಯ ಒಡಂಬಡಿಕೆಗೆ ಯಾರು ಒಳಪಟ್ಟಿದಾರೋ ಅವರಿಗಿರುವಂತ ಬ್ಲೆಸ್ಸಿಂಗ್ ಬೇರೆ ಯಾರಿಗೂ ಇಲ್ಲ. ಇನ್ನು ಸ್ಪಷ್ಟವಾಗಿ ಲೆಕ್ಕೋದ್ರೆ ಲೋಕಕ್ಕೂ ಇಲ್ಲ, ಯಹೂದ್ಯರಿಗೂ ಇಲ್ಲ. ಒಬ್ಬ ಯಹೂದ್ಯನೋ ಒಬ್ಬ ಕ್ರಿಸ್ತನಿಗೆ ಇರುವಂತ ಬೆನಿಫಿಟ್ಸ್ ನ ಪಡ್ಕೊಳಕ್ಕಾಗಲ್ಲ. ಒಬ್ಬ ಕ್ರಿಸ್ತನೋ ಅಲ್ವಾ, ಒಬ್ಬ ಲೋಕದ ಜನರು ಕ್ರಿಸ್ತರಿಗಿರುವಂತಹ ಒಂದು ಪ್ರಯೋಜನ, ಬ್ಲೆಸ್ಸಿಂಗ್ ಅನ್ನ ಅವ್ರು ಪಡ್ಕೊಳಕ್ಕಾಗಲ್ಲ, ಸಿಗಲ್ಲ ಅವ್ರಿಗೆ. ಅದೇ ರೀತಿಯಾಗಿ ಯಹೂದ್ಯರಿಗಿದ್ದಾಗ ಅದು ಯಾವುದೇ ಬ್ಲೆಸ್ಸಿಂಗ್ ಲೋಕಕ್ಕೆ ಹೇಗಿರ್ಲಿಲ್ವೋ ಹಾಗೆ ಸುವಾರ್ತೆಯಲ್ಲಿ ದೇವರ ಮಕ್ಕಳು, ನಿಜವಾದ ದೇವರ ಮಕ್ಕಳಿಗೆ ಇರುವಂತ ಬ್ಲೆಸ್ಸಿಂಗ್ ಕೂಡ ಯಾರಿಗೂ ಇರ್ಲಿಲ್ಲ. ಆದರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹೇಗೆ ಯಹೂದ್ಯರ ಕಾಲದಲ್ಲಿ ಇಸ್ರೇಲ್ ಜನರಿಗೆ ಸಮಯ ನಿಗದಿ ಮಾಡಲ್ಪಟ್ಟಿತೋ ಹಾಗೆಯೇ ಸುವಾರ್ತೆ ಯುಗದಲ್ಲಿ ಕೂಡ ಈ ಕೃಪೆ ಮುಂದುವರಿಯುವಂತ ಸಮಯವನ್ನ ದೇವರು ನಿಗದಿ ಮಾಡಿದ್ದಾರೆ. ಅಲ್ಲಿಯವರೆಗೆ ಮಾತ್ರ ಆ ಕೃಪೆಯನ್ನ, ಆ ಒಂದು ಮಹಾ ಆಶೀರ್ವಾದವನ್ನ ಪಡ್ಕೊಳ್ಳುವಂತ ಅವಕಾಶ ಕ್ರಿಸ್ತನನ್ನ ಹಿಂಬಾಲಿಸುವವರಿಗೆ ಒಳಪಟ್ಟಿರುತ್ತದೆ. ಅದಾದ ನಂತರ ಅದು ಕೂಡ ಮುಗಿದೋಗ್ಬಿಡುತ್ತೆ ಅಂತ ಹೇಳಕ್ಕಿಂತ ಮುಗಿದೋಯ್ತು ಅಂತಾನೆ ಹೇಳ್ಬೇಕು. ಯಾಕಂದ್ರೆ 1881 ಆ ಅವಕಾಶ ಸಂಪೂರ್ಣವಾಗಿ ಮುಕ್ತಾಯಕ್ಕೆ ಬಂತು. ಬಂತು ಅಂತ ನಾವು ಪದೇ ಹೇಳ್ಬೇಕಾದ್ರೆ ನೀವು ಸ್ಪಷ್ಟವಾಗಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಿಲ್ಲ. ಇವತ್ತಿನ ಪಾಠದಲ್ಲಿ ನಾವು ಇದ್ರ ಬಗ್ಗೆ ತುಂಬಾ ಗಮನ ಕೊಡ್ಬೇಕಾಗಿದೆ, ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನೇಕ ಪಾಠಗಳನ್ನ ಕೇಳ್ತೀವಿ, ಅನೇಕ ಬೋಧನೆಗಳನ್ನ ಕೇಳ್ತೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಗುಣಲಕ್ಷಣಗಳನ್ನ ಬದಲಾವಣೆ ಮಾಡ್ಕೊಳ್ಳುವಂತ ಅನೇಕ ಒಂದು ಉಪದೇಶಗಳನ್ನ ದೇವರ ಮಕ್ಕಳು ಇವತ್ತು ನಮಗೆ ಬೋಧಿಸ್ತಾ ಇದ್ದಾರೆ. ಆ ಉಪದೇಶಗಳೆಲ್ಲ ಯಾವ ನಂಬಿಕೆ ಅಡಿಯಲ್ಲಿ
ನಾವು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅಂದ್ರೆ ಸಭೆಯ ಕರೆ ಇನ್ನೂ ಇದೆ ಅನ್ನುವಂತ ಒಂದು ಮನೋಭಾವನೆಯಲ್ಲಿ ಮಾತ್ರ. ಒಂದು ವೇಳೆ ಯಾವುದೋ ಒಂದು ಉಪದೇಶ, ಯಾವುದೋ ಒಂದು ಬೋಧನೆ, ಎಲ್ಲ ಸಭೆ ಕರೆ ಆಲ್ರೆಡಿ ಮುಕ್ತಾಯವಾಗಿದೆ, ನೀವ್ಯಾರು ಸಭೆಗೆ ಓಡಕ್ಕೆ ಸಾಧ್ಯತೆನೇ ಇಲ್ಲ ಅಂತ ಏನಾದ್ರು ನಮ್ಗೆ ಬಂತು ಅಂದ್ರೆ ಯಾವುದೇ ರೀತಿಯಲ್ಲಿ ಗುಣಗಳನ್ನ ಬೆಳೆಸ್ಕೊಳ್ಳುವಂತ ವಿಷಯದಲ್ಲಿ ಗಮನ ಕೊಡೋದು ನಿಜವಾಗ್ಲೂ ಕಷ್ಟಕರವಾಗಬಹುದು. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇಲ್ಲಿ ನಾವು ತಿಳ್ಕೊಳಕ್ ಇಷ್ಟಪಡ್ತಾ ಇದೀವಿ. ಹಾಗಾದ್ರೆ ಈ ಕೃಪೆ ಸಮಯ ಎಂದೆಂದಿಗೂ ಮುಕ್ತಾಯವಾಯ್ತು ಅಂತ ಹೇಳ್ತಾ ಇದ್ದಾರೆ. ಯಾವ ಕೃಪೆ ಸಮಯ ಮುಕ್ತಾಯವಾಯ್ತು? ಸಭೆಯಾಗಿ ಕರೆಯಲ್ಪಟ್ಟಿರುವಂತ ದೇವ್ರ ಮಕ್ಕಳು ಇನ್ನು ಸಭೆಯಾಗಿ ನಾವು ಓಡುವಂತ ಅವಕಾಶ ನಮಗಿಲ್ವೇ? ಹಾಗಿಲ್ಲ ಅಂದ್ಮೇಲೆ ನಾವ್ಯಾಕೆ ಓಡ್ತಾ ಇದೀವಿ? ಹಾಗೆ ಇದೆ ಅಂದ್ರೆ ಯಾವ ವಿಷಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು? ಹಾಗಿರ್ಬೇಕಾದ್ರೆ ಯಾಕೆ 1881 ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಸಹೋದರ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಪ್ರವಾದನೆ ರೂಪದಲ್ಲಿ ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡು ನಮ್ಮ ನಂಬಿಕೆಯನ್ನು ದೃಢಪಡಿಸ್ಕೊಳ್ಳೋದು, ನಮ್ಮ ನಂಬಿಕೆ ಕುಂದಿ ಹೋಗೋದಾಗಿ ಅದನ್ನ ದೃಢಪಡಿಸ್ಕೊಳ್ಳುವಂತ ವಿಚಾರ ಏನಿದೆ ಅನ್ನೋ ವಿಷಯವನ್ನ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದೇ ವಿಷಯವನ್ನ ಮುಂದಿನ ಒಂದು ಭಾಗದಲ್ಲಿ ಮಾತಾಡ್ತಾ ಇದ್ರೆ ಕಂಟಿನ್ಯೂ ಮಾಡೋಣ. ಹೋದ್ರಿ. ಯಹೂದ್ಯರ ಕೃಪೆ ಅಥವಾ ಕರೆಯನ್ನು ನಿಲ್ಲಿಸುವುದು ಮತ್ತೊಂದು ಸಾಮಾನ್ಯ ಕರೆಯನ್ನು ಅನುಸರಿಸಿತು ಎಂಬುದನ್ನು ಗಮನಿಸಿರಿ. ಅದು ಅವರನ್ನು ಮತ್ತು ಅವರ ಹಿಂದಿನ ಕೃಪೆಯನ್ನು ನಿರ್ಲಕ್ಷಿಸಿ, ಪರಂತು ನಂತರದಲ್ಲಿ ವಿಶ್ವಾಸಿಗಳಾದವರನ್ನು ಯಾರನ್ನು ಬೇಕಾದರೂ ಸೇರಿಸಿಕೊಂಡಿತು. ಅವರು ವಿಶ್ವಾಸಿಗಳಾಗಿ ರಾಜ್ಯದ ಗೌರವದ ಆ ಲೋಕದಾದ್ಯಂತ ಕರೆಗೆ ಅರ್ಹರಾದರು. ಅವರ ಹಿಂದಿನ ಕೃಪೆಯನ್ನು ನಿಲ್ಲಿಸುವುದು ಎಂದರೆ ಅವರ ಹಿಂದಿನ ಕೃಪೆಯು ನಿಂತ ಮೇಲೆ ಯಾವುದಕ್ಕೂ ಅವರು ಕರೆಯಲ್ಪಡಲಿಲ್ಲವೇನೋ ಎಂಬಷ್ಟು ವಾಸ್ತವವಾಗಿದೆ. ನಂತರದಲ್ಲಿ ಅವರು ಕೇವಲ ಒಂದು ಕೆಳಗಣ ಕೃಪೆಗೆ ಕರೆಯಲ್ಪಟ್ಟರು ಎಂಬುದಕ್ಕೆ ಸಮಾನನಾಗಿದೆ. ಆದರೆ ಅದು ಅಷ್ಟೊಂದು ಗಮನಿಸತಕ್ಕದ್ದಲ್ಲ, ಯಾಕೆಂದರೆ ಸಾಮಾನ್ಯವಾದ ಸುವಾರ್ಥ ಕರೆಯು ಅವರನ್ನು ಹೊರತುಪಡಿಸದ ಅದೇ ಕರೆಯಾಗಿದ್ದು ಅದು ವಿಶಾಲವೂ ಆಳವೂ ಆಗಿ ಎಲ್ಲಾ ದೇಶಗಳ ಕ್ರಿಸ್ತನ ಎಲ್ಲಾ ವಿಶ್ವಾಸಿಗಳು ಅನ್ವಯವಾಗುವುದಾಗಿತ್ತು ಎಂಬುದು. ಓಕೆ, ಕ್ರಿಸ್ತನ ಪ್ರೀತಿಯ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ಭಾಗದಲ್ಲಿ ಈಗ ನಾವು ಗಮನಿಸಬೇಕಾದಂತ ಒಂದು ವಿಷಯ ಏನಂತ ನೋಡ್ಬೇಕಾದ್ರೆ, ಯಹೂದ್ಯರ ಕೃಪೆ ಸಮಯವು ಯಾವಾಗ ನಿಂತು ಹೋಯ್ತು? ನಾವು ನೋಡೋ ಪ್ರಕಾರವಾಗಿ AD 36 ಯಾವಾಗ ಕೊರ್ನೆಲಿಗೆ ಸುವಾರ್ತೆ ಹೋಯ್ತೋ ಅಲ್ಲಿಗೆ ಅದು ನಿಂತೋಗಿದ್ರು ಕೂಡ, 70 ವಾರಗಳ ಸಮಯಾವಕಾಶ ಅಲ್ಲಿಗೆ ಮುಕ್ತಾಯವಾಗಿದ್ರು ಕೂಡ ನಾವು ಗಮನಿಸುವಂತ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸಿಗೆ ಬರುವಂತ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ನಿಂತೋಯ್ತು ಅಂತ ಹೇಳಿದ್ಮೇಲೆ ಅದೇ ಕೊನೆನಾ? ಅಲ್ಲಿಂದ ಈಚೆಗೆ ಯಾರು ಯಹೂದ್ಯರು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಂತ ಅವಕಾಶವನ್ನು ಪಡ್ಕೊಂಡಿಲ್ವಾ? ಯಾರಿಗೂ ಅವಕಾಶ ಸಿಕ್ಕಿಲ್ವಾ? ಯಾರು ಮತ್ತೆ ಕ್ರಿಸ್ತನ ನಂಬಿಕೆ ಇಟ್ಟು ಕ್ರೈಸ್ತರಾಗಿ ಮಾರ್ಪಡಿಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ನಮ್ಗೆ ಇರುತ್ತೆ. ಆ ರೀತಿ ಏನಾದ್ರು ಆಯ್ತಾ? ನಿಂತೋಯ್ತು ಅಂದ್ಮೇಲೆ ಅವ್ರಿಗೆ ಇದ್ದಂತ ಕೃಪೆ, ಅವರ ಬಾಗಿಲು ಕ್ಲೋಸ್ ಆಯ್ತು, ಅವ್ರ ಕೃಪೆ ಎಂಡ್ ಆಯ್ತು ಅಂದ್ಮೇಲೆ ಮತ್ತೆ ಅಲ್ಲಿಂದ ಯಾರನ್ನೂ ದೇವ್ರು ಕರೆದಿಲ್ವಾ ಅಂತ ಪ್ರಶ್ನೆ ಬಂದ್ರೆ ನಮಗೆ ಸಹಜವಾಗಿ ಈ ರೀತಿಯಾದಂತ ಪ್ರಶ್ನೆಗಳೇನಾಗುತ್ತೆ? ಬಂದೇ ಬರುತ್ತೆ. ಕ್ರಿಸ್ತನ ಪ್ರೀತಿಯ ಈ ವಿಷಯಗಳನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಆದ್ರೆ ನಾವು ಇತಿಹಾಸದ ಪುಟಗಳಲ್ಲಿ ಇಲ್ಲವೇ ಸಭೆಯ ಚರಿತ್ರೆಯಲ್ಲಿ ತೆಗೆದು ನೋಡ್ಬೇಕಾದ್ರೆ ಆ ರೀತಿ ಆಯ್ತಾ ಅಂತ ನೋಡಿದ್ರೆ ಇಲ್ಲ, ಆ ರೀತಿ ಆಗ್ಲಿಲ್ಲ. ಬದಲಾಗಿ ಅದಾದ ನಂತರ ಕೂಡ ಅನೇಕ ಯಹೂದ್ಯರು ಕ್ರಿಸ್ತನ ಅಂಗೀಕರಿಸಿದ್ದಾರೆ, ಕ್ರಿಸ್ತನ ನಡೆಗೆ ಬಂದಿದ್ದಾರೆ, ಕ್ರೈಸ್ತರಾಗಿ ಅವರು ತಮ್ಮ ಜೀವನವನ್ನು ನಡೆಸಿದರೆ, ಸಜೀವೇಯಜ್ಞವಾಗಿ ಅರ್ಪಣೆ ಕೂಡ ಮಾಡಿ ಓಟವನ್ನು ಕೂಡ ಓಡಿ ಮುಗಿಸಿರೋದಕ್ಕೆ ಸಾಕಷ್ಟು ಆಧಾರಗಳು ಸತ್ಯವೇದದಲ್ಲೇ ಇದೆ ನಮ್ಗೆ. ಅಂದ್ರೆ ಇದರ ಅರ್ಥವೇನು, ಇದರ ನಿಜವಾದ ಅರ್ಥವೇನು ಅಂತ ಹೇಳ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಈ ವಿಷಯ ಏನ್ ಮಾತಾಡುತ್ತಂದ್ರೆ, ಅಲ್ಲಿವರೆಗೂ ಅವರಿಗೆ ಮಾತ್ರವಿದ್ದಂತ ಕೃಪೆ ಈಗ ಇಡೀ ಲೋಕಕ್ಕೆ ಸೀಮಿತವಾಗ್ಬರ್ತು. ಈಗೇನು ವಿಶೇಷತೆ ಇಲ್ಲ ಅಲ್ವಾ? ಅಲ್ಲಿವರೆಗೆ ಆ ಕೃಪೆ ಯಾರಿಗ್ ಮಾತ್ರ ಇತ್ತು? ಯಹೂದ್ಯರಿಗೆ ಮಾತ್ರ ಇತ್ತು, ಬೇರೆ ಯಾರಿಗೂ ಸಿಗ್ತಾ ಇರ್ಲಿಲ್ಲ. ಈಗ ಆ ಕೃಪೆ ಏನಾಯ್ತು? ಅನ್ಯ ಜನಾಂಗದವ್ರಿಗೆ ಬಂತು. ಈಗ ಏನಾಯ್ತು ಅಂದ್ರೆ ಅದಷ್ಟು ಒಂದು ಪ್ರಾಮುಖ್ಯತೆ ಉಳ್ಳದಾಗ ಅವ್ರಿಗೆ ಇರ್ಲಿಲ್ಲ. ಅಂದ್ರೆ ಏನರ್ಥ? ಅದು ಅವರಿಗೆ ಮಾತ್ರ ಇತ್ತು ಅಂದಾಗ ತುಂಬಾ ವಿಶೇಷವಾಗಿತ್ತು. ಈಗ ಎಲ್ಲರಿಗೂ ಒಂದೇ ರೀತಿಯಲ್ಲಿ ದೇವ್ರು ಏನ್ ಮಾಡಿದ್ರು? ಲೆಕ್ಕಾಚಾರ ಮಾಡಿದ್ರು. ಯಹೂದ್ಯನೆಂದೂ ಇಲ್ಲ, ಗ್ರೇಕನೆಂದೂ ಇಲ್ಲ, ಆಳೆಂದೂ ಇಲ್ಲ, ಒಡೆಯನೆಂದೂ ಇಲ್ಲ, ಗಂಡು ಇಲ್ಲ, ಹೆಣ್ಣು ಇಲ್ಲ, ಎಲ್ಲರೂ ಕ್ರಿಸ್ತನಲ್ಲಿ ಸರಿ ಸಮವಾಗ್ಬಿಟ್ರು. ಕ್ರಿಸ್ತನ ಪ್ರೀತಿಯ ಈಗೇನಾಯ್ತು ಅಂದ್ರೆ ಕರೆ ಸರ್ವ ಸಾಮಾನ್ಯ ಆದ್ಮೇಲೆ
ಆ ಕರೆ ಎಲ್ಲರಿಗೂ ಹೇಗ್ ಬರುತ್ತೋ ಹಾಗೆ ಯಾರಾದ್ರೂ ಒಬ್ಬ ಯಹೂದ್ಯನು ಕೂಡ ಆ ಸತ್ಯವನ್ನ ಕೇಳಿ ನಾನು ಕೂಡ ಬರ್ತೀನಿ ಅಂದಾಗ ದೇವರು ವಿಶೇಷವಾಗಿ ನೀನು ಯಹೂದ್ಯನು, ನೀನು ಅಬ್ರಾಹ್ಮಣ ಸಂತತಿ ಬಾ ಅಂತ ಕರಿತಾ ಇರ್ಲಿಲ್ಲ. ಯಾವ ಒಂದು ಸ್ಪೆಷಾಲಿಟಿ, ಒಂದು ಕೃಪೆ ಅನ್ಯ ಜನಗಳಿಗಿತ್ತೋ ಅದೇ ಕೃಪೆ ಅಡಿಯಲ್ಲಿ ಯಹೂದ್ಯರು ಬರ್ತಾ ಇದ್ರು ಅಷ್ಟೇ. ಅವ್ರಿಗೇನು ವಿಶೇಷ ಸವಲತ್ತು ಇರ್ಲಿಲ್ಲ ಅಲ್ವಾ? ಕರೆ ಇದೆ ಅಲ್ವಾ? ಆ ರೀತಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಸರು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ನಿಮ್ಗೆ ಇದು ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈ ಕರೆ ಎಲ್ಲ ದೇಶಗಳಿಗೂ ವಿಸ್ತಾರವಾದ ಮೇಲೆ ಅದರಲ್ಲಿ ಒಂದು ಭಾಗ ಯಹೂದ್ಯರು ಅಷ್ಟೇ ಅನ್ನೋಂಥ ರೀತಿಯಲ್ಲಿ ಬಂತೆ ಹೊರತು ಅವರಿಗೆ ಮಾತ್ರ ಅದು ಸೀಮಿತ ಅನ್ನುವಂಥ ವಿಷಯ ಅಲ್ಲಿ ಬರ್ಲಿಲ್ಲ. ಹಾಗಾಗಿ ಇಡೀ ಲೋಕಕ್ಕೆ ಸುವಾರ್ತೆ ಹೋಯ್ತು, ಆ ಕೃಪೆ ಹೋಯ್ತು. ಅದ್ರ ಒಂದು ವಿಷಯವನ್ನ ನಾವು ಮನಸ್ಸಲ್ಲಿ ಇಡಬೇಕು. ಏನಪ್ಪಾ ಆ ವಿಷಯ ಅಂತ ನೋಡ್ಬೇಕಾದ್ರೆ, ಯಹೂದ್ಯರಿಗೆ ಅದಾದ ನಂತರ ಸತ್ಯನೇ ಹೋಗ್ಲಿಲ್ಲ ಅಂತಲ್ಲ, ಆದ್ರೆ ಯಹೂದ್ಯರು ವಿಶೇಷವಾಗಿ ಎನಿಸಲ್ಪಡ್ಲಿಲ್ಲ. ಎಲ್ಲರಂತೆ ಅವರೊಬ್ರು ಆದ್ರು ಅನ್ನೋಂಥ ವಿಷಯವನ್ನ ಇಲ್ಲಿ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗಿದೆ. ಇದೇ ವಿಷಯವನ್ನ ಇಲ್ಲಿ ತಿಳಿಸ್ತಾ ಇದೆ. ಸೊ ಮುಂದುವರಿಸೋಣ. ಕಂಟಿನ್ಯೂ ಮಾಡ್ತೀರಾ? ಓದ್ಲಾ ಬ್ರದರ್? ಓದಿ 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 ಬ್ರದರ್. ಸರಿ ಬ್ರದರ್. ಇಲ್ಲಿ 1881ರಲ್ಲಿ ಕರೆಯ ಅಥವಾ ಅನುಗ್ರಹದ ನಿಲ್ಲುವಿಕೆಯನ್ನು ಅನುಸರಿಸಿತು. ಇಲ್ಲವೇ ನಿಜವಾಗಿ ಹೇಳುವುದಾದರೆ ನಂಬಿಕೆ ಮತ್ತು ಇಚ್ಛಾಪೂರ್ವಕವಾದ ವಿಧೇಯತೆಯ ಹೇಗೋ ಮರಣ ಪರ್ಯಂತರದ ತ್ಯಾಗವಲ್ಲ, ಷರತ್ತುಗಳ ಮೇಲೆ ಆತುಕೊಂಡು ಸಹಸ್ರಮಾನ ಆಶೀರ್ವಾದಗಳಿಗಾಗಿ ಕೃಪೆಗಾಗಿ ಸಮಗ್ರ ಲೋಕಕ್ಕೆ ಸಾಮಾನ್ಯ ಕರೆಯು ಆವರಿಸಿತು. ಆದಾಗ್ಯೂ ಇದು ಕಡಿಮೆ ಮಟ್ಟದ ಕರೆಯಾಗಿದೆ, ಮುಗಿದು ಹೋದದಕ್ಕಿಂತ ಕಡಿಮೆ ಕೃಪೆಯುಳ್ಳದ್ದು. ರಾಜ್ಯದ ಅಡಿಯಲ್ಲಿರುವ ಆಶೀರ್ವಾದಗಳನ್ನು ಅನುಭವಿಸುವ ಕರೆಯಾಗಿದ್ದರೂ ರಾಜ್ಯವರ್ಗದ ಅಭಿಷೇಕಿಸಿದ ಭಾಗವಾಗಿ ಅಲ್ಲ. ಈ ಬದಲಾವಣೆ ಮೇಲ್ಮಟ್ಟದ ಕೃಪೆಯ ಈ ನಿಲುಗಡೆ ಮತ್ತು ಕಡಿಮೆ ಕೃಪೆಯ ಪ್ರಾರಂಭ ಇವುಗಳನ್ನು ಪ್ರಸ್ತುತ ಸಮಯದಲ್ಲಿ ಗಮನಕ್ಕೆ ಬರುವುದಿಲ್ಲ. ಅದಕ್ಕೆ ನಿಜವಾದ ಕಾರಣವೆಂದರೆ ರಾಜ್ಯದ ದೊಡ್ಡ ಬಹುಮಾನ ಮತ್ತು ದೈವ ಸ್ವಭಾವದಲ್ಲಿ ಪಾಲುದಾರರಾಗುವ ಕ್ರಿಸ್ತನೊಂದಿಗಿನ ಸಹಭಾಗತ್ವವು ಇವುಗಳ ಮೇಲಿನ ತನ್ನ ದೃಷ್ಟಿಯನ್ನು ಸಭೆಯು ಒಟ್ಟಾರೆಯಾಗಿ ಕಳೆದುಕೊಂಡಿದೆ. ಕಳೆದ ಅನೇಕ ಶತಮಾನಗಳಿಂದ ಕ್ರೈಸ್ತರು ಸಾಮಾನ್ಯವಾಗಿ ಹಿಡ್ಕೊಂಡಿರುವ ಬಹುಮಾನದ ಉನ್ನತವಾದ ಭಾವನೆ ಏನೆಂದರೆ ಅವರ ಪುನರುತ್ಥಾನದಲ್ಲಿ ಅವರಿಗೆ ಸಮರ್ಪಕವಾದ ದೇಹವನ್ನು ನೀಡಲಾಗುವುದು ಮತ್ತು ಎಲ್ಲಾ ರೋಗಗಳಿಂದ ದುಃಖಗಳಿಂದ ಮುಕ್ತಿಗೊಂಡು ದೇವರ ಕೃಪೆಯನ್ನು ಅನುಭವಿಸುವವರು ಮತ್ತು ನಿತ್ಯ ಜೀವವನ್ನು ಹೊಂದಿಕೊಳ್ಳುವವರು ಎಂಬುದೇ. ಈ ಭಾವನೆಯು ಸುವಾರ್ಥ ಯುಗದ ಉನ್ನತ ಕರೆಯ ನಿಜವಾದ ಸೌಕರ್ಯಕ್ಕೆ ಕಡಿಮೆಯದಾಗದಿದ್ದರೂ ಇದು ನಿಜವಾಗಿಯೂ ಸಹಸ್ರಮಾನ ಯುಗದಲ್ಲಿ ಸರ್ವಸಾಮಾನ್ಯವಾಗಿ ಲೋಕಕ್ಕೆ ನೀಡಲಿರುವ ಆಶೀರ್ವಾದಿತ ಭಾಗ್ಯಗಳ ಸೊಗಸಾದ ವಿಚಾರವಾಗಿದೆ. ಅದರಲ್ಲಿ ಅನೇಕರು ಆಗ ವಿಧೇಯತೆಗೆ ಶರಣಾಗುವರು ಮತ್ತು ದೇವರೊಂದಿಗೂ ಸಾಮರಸ್ಯಕ್ಕೆ ಬರುವರು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೇ ವಿಷಯವನ್ನ ನಾವಿಲ್ಲಿ ಗಮನದಲ್ಲಿಟ್ಟು ನೋಡಿದಾಗ 1881 ಅಲ್ವಾ, 1881 ಅಂತ ಪದೇ ಪದೇ ಒಂದು ಸಮಯವನ್ನ ಇಲ್ಲಿ ಕೊಡಕ್ಕೆ ಸಹೋದರ ಪ್ರಯತ್ನ ಪಡ್ತಾ ಇದ್ರೆ ನಾವು ಕೂಡ ಅದನ್ನ ಓದ್ತಾ ಇದೀವಿ. ಈಗ ಅದನ್ನ ಕಣ್ಮುಚ್ಕೊಂಡು ಓದಿ ಏನೋ ನಮ್ಮ ಮೈಂಡ್ ಇಟ್ಕೊಬೇಕಂತ ಉದ್ದೇಶ ನಮ್ಗಿಲ್ಲ. ನಾವು ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ದೇ ಇರೋವರೆಗೂ ಅದು ನಮ್ಗೆ ಯಾವುದೇ ರೀತಿಯಲ್ಲಿ ಪ್ರಯೋಜನವಾಗಿರೋದಿಲ್ಲ. ಆ ವಿಷಯನ ಗಮನಿಸ್ಬೇಕು. ಯಾಕಂದ್ರೆ 1881 ಅನ್ನೋದು ಕಳೆದು ಹೋಗಿರುವಂತ ವರ್ಷ. ನಾವು ಅದನ್ನ ದಾಟ್ಕೊಂಡ್ಬಂದಿದೀವಿ. 19ನೇ ಶತಮಾನ ಅಲ್ಲ, 21ನೇ ಶತಮಾನದಲ್ಲಿ ಇದೀವಿ. ಹಾಗಿರ್ಬೇಕಾದ್ರೆ ಈ ಪ್ರಶ್ನೆಗಳಿಗೆ ಒಂದು ದೊಡ್ಡ ಒಂದು ಪರಿಶೀಲನೆ ಮಾಡಿ, ದೊಡ್ಡ ಒಂದು ಏನ್ ಮಾಡೋಣ, ಸತ್ಯವೇದನ ಅಭ್ಯಾಸ ಮಾಡಿ ಅದನ್ನ ಕಂಡುಹಿಡಿದು ಹುಡುಕಿ ದೊಡ್ಡ ಒಂದು ಸ್ಟಡಿ ಮಾಡೋಣ ಅಂತ ಟಾಪಿಕ್ ತಗೊಳೋದ್ ಬೇಕಾಗಿಲ್ಲ. ತುಂಬಾ ಸ್ಪಷ್ಟವಾಗಿ ಒಂದು ವಿಷಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಅಲ್ವಾ? ಯಾಕಂದ್ರೆ ನಾವು ಇದನ್ನ ತುಂಬಾ ಅಷ್ಟು ಕ್ಲಿಷ್ಟಕರವಾಗಿ ಕಷ್ಟಕರವಾದ ಒಂದು ಟಾಪಿಕ್ ಆಗಿದೆ ಇದು. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ಬ್ರದರ್ 1881ರಲ್ಲಿ ಮುಕ್ತವಾಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ, ನಾವಿನ್ನು ಓಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇಡ. ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ಏನಪ್ಪಾ ಅಂದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಯಾವ ರೀತಿಯಲ್ಲಿ ಯಹೂದ್ಯರ ಒಂದು ಸಮಯ ಮುಕ್ತಾಯವಾಯಿತೋ ಹಾಗೆ ಸುವಾರ್ತೆ ಯುಗದ ಸಮಯ ಕೂಡ 1881ರಲ್ಲಿ ಏನಾಯ್ತು? ಮುಕ್ತಾಯಕ್ಕೆ ಬಂತು ಅಲ್ವಾ? ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಆ ಒಂದು ಸಮಯ ಯಾವ ಒಂದು ರೀತಿಯಲ್ಲಿ ಇವತ್ತು ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ ಅಂತ ನೋಡಿದ್ರೆ, ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಬೇಕಾಗಿರೋಂಥ ವಿಷಯ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಇವತ್ತು ಕೂಡ ಅದೇ ರೀತಿಯಾಗಿ ಆ ಒಂದು ಕರೆ ಮುಕ್ತಾಯವಾಯಿತು ಅನ್ನೋದು ಎಲ್ಲರಿಗೂ ಕ್ರೈಸ್ತರ ಮೇಲೆ ಇದ್ದಂತ ಒಂದು ದೊಡ್ಡ ಬ್ಲೆಸ್ಸಿಂಗ್, ಒಂದು ಆಶೀರ್ವಾದ.
ಆ ಒಂದು ಮಹಾ ಒಂದು ಕಾರ್ಯಗೆ, ಕ್ರಿಸ್ತನ ಸಾರೂಪಿ ಆಗೋದಿಕ್ಕೆ, ಇಡೀ ಕ್ರೈಸ್ತರ ಮೇಲೆ ದೇವರಿಟ್ಟಿರಂತ ಪ್ರೀತಿ, ಅಗಾಧವಾದಂತ ಕರೆ, ಅಗಾಧವಂತ ಒಂದು ಆಶೀರ್ವಾದ, ಸತ್ಯ ಏನೆಲ್ಲ ಇದೆ ಅದನ್ನ ಸಂಪೂರ್ಣವಾಗಿ ಅವ್ರು ಏನ್ ಮಾಡಿದ್ರು, ಕಳ್ಕೊಂಡ್ಬಿಟ್ರು. ಅವ್ರಿಗೆ ಯಾವುದೇ ರೀತಿಯಾಗಿ ಕ್ರೈಸ್ತ ಒಂದು ಜನ, ದೇವರ ಸ್ವಕೀಯ ಜನ ಅಂತ ಒಂದು ಹೆಸರಿತ್ತಲ್ಲ, ಆ ರೀತಿಯ ಮೇರೆಗೆ ದೇವ್ರು ನೋಡುವಂತ ಒಂದು ಪ್ರೀತಿ, ಕರುಣೆ, ದಯೆ, ಸತ್ಯವನ್ನ ಅವ್ರಿಗೆ ತೋರ್ಸಕ್ಕೆ ಇಷ್ಟಪಡಲಿಲ್ಲ. ಯಾಕಂದ್ರೆ ಆ ಒಂದು ಕರೆಗೆ ಅವ್ರ ಬೆಲೆನೇ ಕೊಡ್ಲಿಲ್ಲ. ಆ ಉನ್ನತವಾದ ಕಾರ್ಯ ಶ್ರೇಷ್ಠತೆ ಏನಂತ ಅವ್ರು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಇಡೀ ಲೋಕ ಕೆಲವೊಂದು ವಿಷಯ ಮಾತ್ರ ಕ್ರೈಸ್ತರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಏನಪ್ಪಾ ಆ ವಿಷಯ ಅಂದ್ರೆ, ಕ್ರೈಸ್ತರಾಗಿರುವಂತ ನಾವು ಪುನರ್ತನ ಆದ್ಮೇಲೆ ಏನಾಗ್ತೀವಿ, ನಮ್ಗೆ ರೋಗ ಏನಿರಲ್ಲ, ನಾವು ಒಂದು ಹೊಸ ದೇಹ ನಮಗೆ ಕೊಡಲ್ಪಡುತ್ತೆ, ನಾವೇನಾಗಿರ್ತೀವಿ, ಕ್ರಿಸ್ತನ ಜೊತೆಗಿರ್ತೀವಿ, ಇದೇ ಮಾಂಸದಲ್ಲಿ, ರಕ್ತ ಮಾಂಸದಲ್ಲಿ ಇರ್ತೀವಿ, ಒಟ್ಟಿನಲ್ಲಿ ಹೇಗೆ ಇರ್ತೀವಿ, ಕ್ರಿಸ್ತನ ಜೊತೆಗಿರ್ತೀವಿ, ನಮ್ಗೆ ನೂತನ ದೇಹ ಕೊಡಲ್ಪಡುತ್ತೆ. ಇಂತಹ ಒಂದು ವಿಷಯಗಳೇ ಅವ್ರಿಗೆ ಮನಸ್ಸಲ್ಲಿ ಇತ್ತು ಹೊರತು ದೇವ್ರು ಕೊಡುವಂತಹ ಒಂದು ಅಮರತ್ವವುಳ್ಳ ಜೀವವೇನೋ ಮತ್ತೆ ನಿತ್ಯ ಜೀವವೇನೋ ಇದರ ಡಿಫ್ರೆನ್ಸಿಯೇಷನ್ ಗೊತ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಅದ್ರ ವ್ಯಾಲ್ಯೂನೆಸ್ ಅಷ್ಟಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ತಾವು ಈ ಓಟವನ್ನ ಓಡಿ ಮುಗಿಸ್ಬೇಕಂತ ಭಾವನೆ ಅವ್ರಿಗೆ ಇರ್ಲಿಲ್ಲ ಅಲ್ವಾ ಕ್ರಿಸ್ತನ ಪ್ರಿಯ ಸಹೋದರರೇ. ಯಾಕಂದ್ರೆ ಅವ್ರಿಗೆ ಲೋಕಕ್ಕೆ ಯಾವ ರೀತಿ ಪುನರ್ತನ ಬರುತ್ತೋ ಆ ಪುನರ್ತನ ವಿಷಯವೇ ಅವ್ರಿಗೆ ತಿಳಿದಿತ್ತೆ ಹೊರತು ಅದಕ್ಕಿಂತ ಹೆಚ್ಚಿನ ವಿಷಯಗಳೇನಾಗ್ಲಿಲ್ಲ ಅವ್ರಿಗೆ ತಿಳಿದಿರ್ಲಿಲ್ಲ. ದೇವ್ರು ಕೊಡುವಂತ ಒಂದು ಉನ್ನತ ಕರೆ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾವು ಓಡ್ಬೇಕಾಗಿರೋಂತ ಒಂದು ಎಂತ ಗುಣಗಳನ್ನ ಬೆಳೆಸ್ಕೋಬೇಕಂತ ವಿಷಯ ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ, ಒಂದು ಸಮಯದಲ್ಲಿ ಸಭೆಯ ವರ್ಗದವರು ನಿಜವಾಗ್ಲೂ ದೇವ್ರು ಕರೆದಿರುವಂತ ಕರೆಯ ಒಂದು ಪ್ರಾಮುಖ್ಯತೆನ ಯಾವಾಗ ಕಳ್ಕೊಂಡ್ಬಿಟ್ರೋ, ದೇವ್ರ ಕರೆ ಕೊಡೋದನ್ನು ಕೂಡ ನಿಲ್ಸ್ಕೊಂಡ್ಬಿಟ್ರು ಅಲ್ವಾ. ಯಾಕಂದ್ರೆ ಅದರ ಬೆಲೆ ಗೊತ್ತಿಲ್ಲದೆ ಇರುವಂತ ಜನರ ಮುಂದೆ ಈ ಕರೆಯನ್ನ ಹೇಳ್ಕೊಡೋದ್ರಿಂದ ಯಾವುದೇ ಒಂದು ಪ್ರಯೋಜನವಾಗೋದಿಲ್ಲ. ಅವ್ರನ್ನ ಅಲ್ಲಿ ತಿದ್ದಿ ಸರಿಪಡಿಸೋದು ತುಂಬಾನೇ ಕಷ್ಟ. ಕರೆಕ್ಟ್ ಅಲ್ವಾ? ನೋಡ್ರಿ, ಇವಾಗ ಒಂದು ವರ್ಗದ ಜನರು, ಅಲ್ಲಿರುವಂತವ್ರು ಎಲ್ಲರೂ ಕೂಡ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನ ಓದ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಅವ್ರು ಅದನ್ನ ಓದಿ ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ, ಅದನ್ನ ತುಂಬಾ ಅದರಲ್ಲಿ ವಿಷಯಗಳನ್ನ ಅರ್ಥಕೊಂಡ್ಬಿಟ್ಟಿದ್ದಾರೆ ಅಂದ್ಮೇಲೆ ಅದನ್ನ ಎಂಟಿ ಮಾಡಿ, ಅದನ್ನ ಝೀರೋ ಮಾಡಿ ಅವ್ರಿಗೆ ಏನಾದ್ರು ತಿಳಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಬದಲಾಗಿ ಏನ್ ಮಾಡ್ಬೋದು, ಒಬ್ಬರಿಗೆ ಹೊಸದಾಗಿ ಹೇಳ್ಕೊಡ್ಬೋದು. ಆಲ್ರೆಡಿ ತಪ್ಪಾದ ವಿಷಯಗಳನ್ನ ಯಾರು ತುಂಬಾ ಸ್ಪಷ್ಟವಾಗಿ ಅದರಲ್ಲಿ ಬೇರೂರಿದಾರೋ ಅವ್ರಿಗೆ ಹೊಸ ವಿಚಾರಗಳನ್ನ ತುಂಬಿಸೋದು ತುಂಬಾ ಕಷ್ಟ. ಬದಲಾಗಿ ಏನ್ ಮಾಡ್ಬೋದು, ಒಬ್ಬರು ಹೊಸಬನ್ನ ಕರೆದು ಅವ್ರಿಗೆ ಹೇಳ್ಕೊಡ್ಬೋದು. ಹಾಗಾಗಿ ಯಾರು ಈ ಭಾವನೆಯಲ್ಲಿ ಇದ್ದಾರೋ, ಯಾರು ಈ ಭಾವನೆಯಲ್ಲಿ ಇದಾರೆ ಅಂತ ದೇವ್ರು ನೋಡಿದಾಗ ಸಭೆಯಲ್ಲಿರುವಂತ ಅನೇಕ, ಅಂದ್ರೆ 90% ಏನಾಗಿದೆ ಅಂದ್ರೆ ಇದೇ ಅಭಿಪ್ರಾಯದಲ್ಲಿದ್ದಾರೆ. ಹಾಗಾಗಿ ದೇವ್ರು ಅವ್ರನ್ನ ಏನ್ ಮಾಡಿದ್ರು, ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ರು. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ನಾವಿಲ್ಲಿ ಗಮನಿಸ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಇವರ ನಂಬಿಕೆ ಇರ್ಬೋದು, ಅವರ ಒಂದು ಉನ್ನತ ಕರೆ ಬಗ್ಗೆ ಅವ್ರು ತಿಳ್ಕೊಂಡಿರುವಂತ ವಿಷಯ ಇರ್ಬೋದು, ಅದೆಲ್ಲ ಅವ್ರಿಗೆ ತುಂಬಾ ಕಡಿಮೆ ರೀತಿಯಲ್ಲೇ ಕಾಣಿಸ್ಕೊಳ್ತು. ಅಂದ್ರೆ ಅದ್ರ ಬಗ್ಗೆ ಸ್ಪಷ್ಟತೆ ಇರ್ಲಿಲ್ಲ ಅವ್ರಿಗೆ. ಅದರಿಂದ ದೇವ್ರ ಏನ್ ಮಾಡಿದಾರೆ, ಇವತ್ತು ಆ ಒಂದು ವಿಷಯವನ್ನ 1000 ವರ್ಷ ಆಳ್ವಿಕೆ ಇಡೀ ಲೋಕಕ್ಕೆ ಏನ್ ಕೊಡ್ತಾರ ಬ್ಲೆಸ್ಸಿಂಗ್, ಆ ರೀತಿಯಾಗಿ ಅವ್ರು ಅರ್ಥ ಮಾಡ್ಕೊಂಡ್ರೆ ಹೊರತು ದೇವರ ಕರೆನ ಅರ್ಥ ಮಾಡ್ಕೊಂಡಿಲ್ಲ, ದೇವರ ಬಹುಮಾನವನ್ನು ಅರ್ಥ ಮಾಡ್ಕೊಂಡಿಲ್ಲ. ಆದ್ರಿಂದ ದೇವ್ರ ಏನ್ ಮಾಡಿದೆ, ಅವನ್ನ ರಿಜೆಕ್ಟ್ ಮಾಡಿ ಇವಾಗ ಏನ್ ಮಾಡಿದ್ರೆ ಅಲ್ಲಿಂದ ಸಪ್ರೇಟ್ ಆಗಿರೋ ಹತ್ರ ಮಾತಾಡ್ತಾ ಇದಾರೆ. ಸೊ ನಮ್ಮ ಹತ್ರ ಏನ್ ಮಾತಾಡ್ತಾ ಇದ್ರೆ, ಸೊ ಮುಂದಿನ ಕೆಲಸ ಏನ್ ಮಾಡ್ತಾ ಇದ್ರೆ, ಯಾಕೆ ಇವಾಗ ಅಲ್ಲಿಂದ ಸಪ್ರೇಟ್ ಮಾಡಿ ಕೆಲವರು ಬರ್ತಾ ಇದಾರೆ, ಅವ್ರ ಹತ್ರ ದೇವ್ರು ಏನ್ ಮಾತ್ರಕ್ಕೆ ಇಷ್ಟ ಪಡ್ತಾ ಇದಾರೆ. ಕಂಟಿನ್ಯೂ ಮಾಡೋಣ ಭಾಗವನ್ನ. ಓದ್ಬೇಕಂದ್ರೆ ಓದಿ ಸಿಸ್ಟರ್. ನಿಜವಾದ ಸಂಗತಿ ಏನೆಂದರೆ, ಆಗ ಸುವಾರ್ಥ ಯುಗದ ಕರೆಯಲ್ಲಿನ ಉನ್ನತ ಮತ್ತು ಭವ್ಯವಾದ ಲಕ್ಷಣಗಳನ್ನು ಸ್ಪಷ್ಟವಾಗಿ ಮತ್ತು ವಿಶಿಷ್ಟವಾಗಿ ನೋಡುವವರು ಮಾತ್ರವೇ ಈ ಕರೆಯನ್ನು ಪ್ರಕಟಿಸುವವರು ಅಥವಾ ವಿವರಿಸುವವರು. ಈ ಸಮಯ ಮಿತಿಯು 1881 ಅಕ್ಟೋಬರ್ನಲ್ಲಿ ತಲುಪಿದೆ ಎಂದು ದೇವರ ವಾಕ್ಯದಿಂದ ತೋರಿಸಲ್ಪಡುವವರೇ ಆಗಿದ್ದಾರೆ. ಇತರರು ಕ್ರಿಸ್ತನಲ್ಲಿ ದೇವರ ಮಹಾಕರೆಯ ಬಗ್ಗೆ ಅಪೊಸ್ತಲರ ವಾಕ್ಯವನ್ನು ಉಲ್ಲೇಖಿಸುವಾಗ ನಿಜವಾಗಿಯೂ ಸಹಸ್ರಮಾನ ಯುಗದ ಕೆಳಗಿನ ಕರೆಯನ್ನು ವಿವರಿಸುತ್ತಾರೆ. ಆದುದರಿಂದ ಸರ್ವಸಾಮಾನ್ಯವಾದ ಸ್ವಾರ್ಥ ಕರೆಯು ನಿಜವಾದದ್ದು ಮುಗಿದಿದೆ, ಯಾರು ಅದನ್ನು ವಿಸ್ತರಿಸಲಾರರು. ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳದಿರುವುದರಿಂದ ಮತ್ತು ಅದನ್ನು ನೀಡಲಾಗದಿರುವುದರಿಂದ ಮತ್ತೆ ಕೆಲವರು ಅದು ಅಂತ್ಯದಲ್ಲಿದೆ ಎಂದು ತಿಳಿದಿರುವರು. ಓಕೆ, ಈ ವಿಷಯವನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಯಾಕಂದ್ರೆ ನೋಡ್ರಿ, ಇವಾಗ ಒಂದು ವಿಷಯ ನಾವು ಇದನ್ನ ಇಲ್ಲಿ ತೋರಿಸಿರುವಂತ ಒಂದೇ ಒಂದು ಪ್ಯಾರ ಇದೆ. ಆ ಪ್ಯಾರದಲ್ಲಿ ಅಡಕವಾಗಿರುವಂತ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ನಿಜವಾದ ಕರೆ ಒಂದ್ ಕಡೆ ಮುಕ್ತಾಯಕ್ಕೆ ಬರ್ತಾ ಇದೆ, ಇನ್ನೊಂದ್ ಕಡೆ ಸಾಮಾನ್ಯವಾದಂತಹ ಕರೆ ಮುಕ್ತಾಯವಾಗಿದೆ. ಮತ್ತೆ ಆ ಕರೆಯಲ್ಲಿ ಇನ್ನು ಉಳಿದಿರುವಂತ ಕೆಲವು ಜನ ಇದ್ದಾರೆ,
ಅದೇ ರೀತಿಯಾಗಿ ಕೆಲವರಿಗೆ ಕರೆ ಮುಕ್ತಾಯವಾಗಿದೆ ಅನ್ನೋಂಥ ವಿಷಯ ಯಾವುದೇ ರೀತಿಯಲ್ಲಿ ಗೊತ್ತಾಗಿದೆ. ಕೆಲವರು ಆ ಕರೆ ಬಗ್ಗೆ ಇರುವಂತ ನಂಬಿಕೆನ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಕರೆ ಬಗ್ಗೆ ಸ್ಪಷ್ಟವಾದಂತ ನಾಲೆಡ್ಜ್ ಯಾರಿಗಿದೆ, ಯಾರು ನಿಜವಾದ ಬುದ್ಧಿಯುಳ್ಳ ಕನ್ಯರಾಗಿರ್ತಾರೋ ಅವರು ಮಾತ್ರ ಇದರ ಬಗ್ಗೆ ಸ್ಪಷ್ಟವಾದಂತ ಜ್ಞಾನವನ್ನ ಹೊಂದ್ಕೊಂಡಿರ್ತಾರೆ. ಹೌದು, 1881ರಲ್ಲಿ ಆ ಕರೆ ಮುಕ್ತಾಯವಾಗಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಂತ ಯಾರಿಗೆಲ್ಲ ಕರೆ ಮಹಾಕರೆ ಸಿಕ್ಕಿದೆಯೋ, ಆ ಒಂದು ಕಾಲಿಂಗ್ ಸಿಕ್ಕಿದೆಯೋ, ಅವರೆಲ್ಲರೂ ಕೂಡ ಓಟವನ್ನ ಓಡಿ ಮುಗಿಸಿದಾಗ ದೇವರು ಕಿರೀಟವನ್ನ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾರು ಆ ನಂಬಿಕೆನ ಕಳ್ಕೊಳ್ತಾರೋ ಅವರು ಕಿರೀಟವನ್ನು ಹೊಂದೋದಕ್ಕಾಗಲ್ಲ, ಬಹುಮಾನವನ್ನು ಹೊಂದೋದಕ್ಕೂ ಆಗಲ್ಲ ಅನ್ನೋದು ಕೂಡ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಅನ್ನೋದು ಯಾರು ಗೊತ್ತಿರುತ್ತಂದ್ರೆ ಈ ಬುದ್ಧಿಯುಳ್ಳ ಕನ್ಯರಿಗೆ ಗೊತ್ತಿರುತ್ತೆ. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಕೊನೆಯ ಸಮಯದಲ್ಲಿ ಅನೇಕರು ಏನ್ ಮಾಡ್ಕೊಂಡಿದಾರೆ, ನಂಬಿಕೆನ ಕಳ್ಕೊಂಡ್ಬಿಟ್ಟು, ನೀವು ನೋಡ್ಬೋದು ಜೆಹೋವಾ ವಿಟ್ನೆಸ್ ಇರ್ಬೋದು, ಆಮೇಲೆ ಯಾರಿರ್ಬೋದು, ನಮ್ಮ ಲೇಮನ್ಸ್ ಅಲ್ವಾ, ಇನ್ನು ಕೂಡ ಕೆಲವೊಂದು ಅನೇಕ ಒಂದು ಡಿನಾಮಿನೇಷನ್ ಇದೆ, ಅಂದ್ರೆ ಇಲ್ಲಿಂದ ಹೊರಡೆ ಹೋಗಿರೋಂಥವ್ರು, ಅವರೆಲ್ಲ ಸಭೆ ಮುಕ್ತಾಯವಾಗಿದೆ. ಆಲ್ರೆಡಿ ಸಭೆ ಎಂಡ್ ಆಗಿದೆ, ನಾವು ಈಗ ಮಹಾಸಮೂಹಕ್ಕೆ ಓಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಇವೆಲ್ಲ ಇದು ಕೇಳಿದ್ರೆ ಏನೋ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ ಕೃಷ್ಣ ಪ್ರೀತಿಯ ಸಹೋದರರೇ, ನಾವೆಲ್ಲ ತಿಳ್ಕೊಳ್ಳೋಣ, ತಿಳುವಳಿಕೆನ ಪಡ್ಕೊಳ್ಳೋಣ. ನೀವ್ ಯಾವತ್ತಾದ್ರೂ ಅವ್ರ ಹತ್ರ ಹೋದ್ರೆ ಅವರು ಸಭೆ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಸಭೆ ಆಲ್ರೆಡಿ ಮುಕ್ತಾಯವಾಗಿದೆ, ನಾವು ಭೂಮಿಗೆ ಹೋಗ್ತಾ ಇದ್ವಿ, ಭೂಮಿಯ ಕರೆಗೆ ಹೋಗ್ತಾ ಇದ್ವಿ ಅನ್ನೋ ರೀತಿ ಏನ್ ಮಾಡ್ತಾರೆ, ಅವ್ರು ಮಾತಾಡ್ತಾ ಇರ್ತಾರೆ. ಅಂದ್ರೆ ಆ ನಂಬಿಕೆ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ದಾರೆ. ದೇವ್ರ ಮಕ್ಳು ಇವತ್ತು ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, 1881ರ ಈಚೆಗೆ ಕೂಡ ಈ ಚಿಕ್ಕ ಹಿಂಡಿನ ಒಂದು ಭಾಗಕ್ಕೆ ದೇವರು ಆಯ್ಕೆ ಮಾಡ್ತಾ ಇದ್ದಾರಾ? ಈ ಚಿಕ್ಕ ಹಿಂಡ ಆಗಿರೋದಕ್ಕೆ ದೇವ್ರು ನಮ್ಗೆ ಕರೆನ ಕೊಡ್ತಾ ಇದ್ದಾರಾ? ನಾವು ಕೂಡ ಇದೇ ಚಿಕ್ಕ ಹಿಂಡಾಗಿ ಓಡ್ತಾನೆ ಇದೀವಾ ಅನ್ನೋದನ್ನ ಹೇಗೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದು, ಹೇಗೆ ದೃಢವಾಗಿ ನಾವು ನಂಬೋದು, ಯಾವ ರೀತಿಯಲ್ಲಿ ನಾವು ನಂಬಿಕೆ, ನಾನು ಮೊದಲೇ ಹೇಳಿದ್ದೀನಿ, ನಾನು ಆಗ್ಲೇ ಹೇಳಿದ್ದೀನಿ, ಅದೇ ಬಿಗಿನಿಂಗ್ ಎಲ್ಲ ವಿಷಯ ಅಲ್ಲದೆ, ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಓಟವನ್ನು ನಾವು ಓಡ್ತಾ ಇದೀವಿ ಅನ್ನೋದು ನಮ್ಗೆ ದೃಢವಾಗುತ್ತೆ. ಆ ನಂಬಿಕೆಯಲ್ಲಿ ಬೇರೂರಿ ನಿಂತ್ಕೊಳ್ಬಹುದು. ಹಾಗಾಗಿ ಅನೇಕ ಜನರಿಗೆ 1000 ವರ್ಷ ಆಳ್ವಿಕೆ ಗೊತ್ತಿದ್ರು ಕೂಡ, 1000 ವರ್ಷದಲ್ಲಿ ಬರುವಂತ ಮಹಾ ಉನ್ನತ ಆಶೀರ್ವಾದ ಗೊತ್ತಿದ್ರು ಕೂಡ, ನೀವೇನಾಗಿದ್ದೀರಾ, 1000 ವರ್ಷ ಹೇಳ್ತಾ ಇದ್ರಪ್ಪ, ನೀವೇನು ಅಂದ್ರೆ ಅವರು ನಾವು ಸಭೆಯಾಗಿ ಹೋಗ್ತಿದೀವನಂತ ಹೇಳೋದ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ದೇವ್ರು ಬರುವಂತ ರಾಜ್ಯದ ಮೇಲೆ, 1000 ವರ್ಷದ ಆಳ್ವಿಕೆ ಮೇಲೆ ತುಂಬಾ ಸ್ಟ್ರಾಂಗ್ ಫೈತ್ ಇದೆ ಅವರಿಗೆ. ಇಡೀ ಲೋಕ ಆಶೀರ್ವದಿಸಲ್ಪಡುತ್ತೆ, ಆದಾಮನಿಂದ ಎಲ್ರು ವಿಮೋಚನೆಗೊಳಗಾಗ್ತಾರೆ, ಎಲ್ರು ಎದ್ದು ಬರ್ತಾರೆ ಅಂತ ನಂಬಿಕೆ ತುಂಬಾ ಸ್ಟ್ರಾಂಗ್ ಇದೆ ಕೆಲವರಿಗೆ. ಆದ್ರೆ ನೀವ್ಯಾರು, ಈಗ ನೀವೇನಕ್ಕೆ ಹೋಗ್ತಾ ಇದ್ದೀರಾ, ನೀವೇನಕ್ಕೆ ಸುವಾರ್ತೆ ಸಾರ್ತಾ ಇದ್ದೀರಾ ಅಂದ್ರೆ, ನಾವು ಸಭೆ ವರ್ಗದವರು ಅಂತ ಹೇಳುವಂತ ನಂಬಿಕೆನ ಕಳ್ಕೊಂಡ್ಬಿಟ್ಟಿದೆ. ನೋಡೋಣ ಮುಂದುವರೆದು ಈ ವಿಷಯವನ್ನ ಕಂಟಿನ್ಯೂ ಮಾಡಿ. ಓದಿ ಯಾರಾದ್ರೂ ಓದಿ. ಆದರೆ ಸರ್ವಸಾಮಾನ್ಯ ಕರೆಯು ದ ಜನರಲ್ ಕಾಲ್ ಸ್ಥಗಿತಗೊಂಡಿದ್ದರೂ ಬಾಗಿಲು ಇನ್ನೂ ಮುಚ್ಚಿರುವುದಿಲ್ಲ. ಕರೆಯ ಅಂತ್ಯವು ಮತ್ತು ಬಾಗಿಲು ಮುಚ್ಚಿರುವಿಕೆಯು ವಿಶಿಷ್ಟವಾದದ್ದು ಮತ್ತು ಪ್ರತ್ಯೇಕವಾದದ್ದು. ಸರ್ವಸಾಮಾನ್ಯವಾದ ಕರೆಯು ಸ್ಥಗಿತಗೊಂಡ ಮೇಲೆ ಬಾಗಿಲು ದೇವರ ರಾಜ್ಯದಲ್ಲಿ ಮಹಾ ಜೊತೆ ಬಾಧ್ಯಸ್ಥತೆಯನ್ನು ಪಡೆಯುವ ಓಟವನ್ನು ಪ್ರವೇಶಿಸಲು ಕೆಲವರಿಗೆ ತೆರೆದಿರುತ್ತದೆ. ದೇವರು ತನ್ನ ಸಭೆ ಎಂಬ ಕ್ರಿಸ್ತನ ದೇಹವನ್ನು ರಚಿಸಲು ಒಂದು ನಿಗದಿತ ಸಂಖ್ಯೆಯನ್ನು ಪೂರ್ವ ನಿರ್ಧಾರಪಡಿಸಿದ್ದಾರೆ. ಅದರಲ್ಲಿ ಬೇಕಾದುದಕ್ಕಿಂತ ಒಬ್ಬ ಸದಸ್ಯನು ಹೆಚ್ಚಾಗಿ ಇರುವುದಿಲ್ಲ, ಒಬ್ಬನು ಕಡಿಮೆಯಾಗಿಯೂ ಇರುವುದಿಲ್ಲ. ಇದನ್ನು ಯಾಜಕ ಕಾಂಡ 21:17-23 ಸಾಂಕೇತಿಕವಾಗಿ ಬೋಧಿಸಲಾಗಿದೆ. ಆತನು ಆ ಗೌರವಕ್ಕೆ ತಾನು ನಿರ್ಧರಿಸಿದ ಸಂಖ್ಯೆಗಿಂತ ಹೆಚ್ಚಾಗಿ ಯಾರನ್ನೂ ಕರೆಯುವುದಿಲ್ಲ, ಆಹ್ವಾನಿಸುವುದಿಲ್ಲ ಎಂಬುದು ಅದನ್ನು ಅನುಸರಿಸುತ್ತದೆ. ಅಕ್ಟೋಬರ್ 1881ರಲ್ಲಿ ಆತನ ವಾಕ್ಯವು ಈ ಪೂರ್ಣ ಸಂಖ್ಯೆಯು ತಲುಪಿದೆ ಎಂಬುದನ್ನು ತೋರಿಸುತ್ತದೆ. ಆದರೆ ಕೆಲವರು ಸರ್ವಸಾಮಾನ್ಯ ಕರೆಗೆ ಸ್ಪಂದಿಸಿರುವವರು ಮತ್ತು ಆತನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿರುವವರು ಆ ಬಹುಮಾನವನ್ನು ಪಡೆದುಕೊಳ್ಳುವ ಆತನ ಒಡಂಬಡಿಕೆ ಕಾಪಾಡಿಕೊಳ್ಳಲು ಸೋತು ಹೋಗಬಹುದು. ಸರ್ವಸಾಮಾನ್ಯ ಕರೆಯು ಸ್ಥಗಿತಗೊಂಡ ನಂತರವೂ ಬಾಗಿಲು ತೆರೆದೇ ಇರುವುದು. ಇದು ಓಟಕ್ಕೆ ಪ್ರವೇಶಿಸುವುದಕ್ಕೆ, ಸತ್ಯದ ಸೇವೆಯಲ್ಲಿ ಸ್ವಾರ್ಥ ತ್ಯಾಗ ಮಾಡುವುದಕ್ಕೆ ಮತ್ತು ಕೆಲವರು ಅನಂತರ ಅವರುಗಳು ಪರೀಕ್ಷೆಯ ಸಮಯದಲ್ಲಿ ಆತನ ನೀತಿವಂತಿಕೆಯ
ವಸ್ತುವನ್ನು ಬಿಚ್ಚಿಟ್ಟಿರಬಹುದು. ಮತ್ತು ಕೆಲವರು ಸ್ವಾರ್ಥ ತ್ಯಾಗದ ಒಡಂಬಡಿಕೆಯನ್ನು ಮಾಡಿದ ಮೇಲೆ ಪ್ರಸ್ತುತ ಲೋಕವನ್ನು ಪ್ರೀತಿಸುವವರಾಗಿ ಅದರ ಪಾಲನೆ ಮತ್ತು ಸುಖಾನುಭವಗಳಿಂದ ಹೆಚ್ಚು ಭರಿತರಾಗಿದ್ದು ತಮ್ಮ ಒಡಂಬಡಿಕೆಯ ಅಗತ್ಯತೆಗಳನ್ನು ಪೂರೈಸಲು ಸೋತು ಹೋಗಿದ್ದಿರಬಹುದು. ಅಂತವರ ಆ ಸ್ಥಳಗಳನ್ನು ಆಕ್ರಮಿಸಿಕೊಳ್ಳುವಂತೆ ಅನುಮತಿಸುತ್ತದೆ. ಥ್ಯಾಂಕ್ ಯು. ಓಕೆ ಸಹೋದರ, ಥ್ಯಾಂಕ್ ಯು. ತುಂಬಾ ಮುಖ್ಯವಾದಂತ ಭಾಗ. ಓದಿದಾಗಲೇ ನೀವು ಅದನ್ನ ಗಮನಿಸಿರ್ತೀರಾ. ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಹೌದು, ನಾವು ನೋಡಿದಂತ ವಿಷಯ. ಕ್ರಿಸ್ತನ ಪ್ರೀತಿಯ ಸಹೋದರರೇ, 1881 ಈ ಒಂದು ಸಾಮಾನ್ಯ ಕರೆ ಸ್ಥಗಿತವಾಗಿದ್ರು ಬಾಗಿಲು ಇನ್ನೂ ಮುಚ್ಚಿಲ್ಲ. ಏನಪ್ಪಾ ಇದು ಈ ರೀತಿ ಹೇಳೋದು? ಇದ್ರಲ್ಲಿ ಏನ್ ಡಿಫ್ರೆಂಟ್ ಇದೆ? ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಕರೆಯು ಮುಕ್ತಾಯವಾಯ್ತಂತೆ, ಬಾಗಿಲು ಮುಚ್ಚಿಲ್ವಂತೆ. ಏನು, ಯಾವ ಅರ್ಥದಲ್ಲಿ ಇದನ್ನ ಹೇಳ್ತಾ ಇರೋದು? ಯಾವ ಅರ್ಥದಲ್ಲಿ ಹೇಳ್ತಾ ಇದಾರೆ? ಹಿಂಗ್ ನಾವು ಅರ್ಥ ಮಾಡ್ಕೊಳ್ಳೋದು? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕರೆ ಅನ್ನೋದು ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಇವತ್ತು ಕೂಡ ನೀವು ಯಾವುದೇ ಒಂದು ವಿಷಯ ತಗೊಳ್ಳಿ, ವಿಶೇಷವಾಗಿ ಕ್ರಿಸ್ತನ ಒಂದು ಬಳಿಗೆ ಬರ್ಬೇಕಾದ್ರೆ ನಿಮ್ಗೆ ಒಂದು ಕರೆ ಬಂದಿದೆ. ಆ ಕರೆ ಯಾವ ರೂಪದಲ್ಲಿ ಬೇಕಾದ್ರೆ ಬಂದಿರ್ಬೋದು. ಒಬ್ಬ ಸಹೋದರ ಮೂಲಕನೋ, ಒಬ್ಬ ಯೂಟ್ಯೂಬ್ ಮೂಲಕನೋ, ಇಲ್ಲ ಪೇಪರ್ ಮೂಲಕನೋ, ಇಲ್ಲ ಪತ್ರಿಕೆ ಮೂಲಕನೋ, ಇಲ್ಲ ಯಾವುದೋ ಸಹೋದರ ನಿಮ್ಗೆ ಹೇಳಿನೋ, ಹೇಗೋ ಒಟ್ಟಿನಲ್ಲಿ ನಿಮ್ಗೆ ಕರೆ ಬಂದಿರ್ಬೋದು. ದೇವ್ರ ಕಡೆಯಿಂದ ಕರೆ ಬಂದಿರುತ್ತೆ ಅಲ್ವಾ? ಇದೇ ರೀತಿಯಾದಂತ ಕರೆ ಎಲ್ಲಿತ್ತು ಅಂದ್ರೆ, ಇದಕ್ಕಿಂತ ಮುಂಚೆ 1881 ಮೊದಲು ಇಡೀ ಲೋಕಕ್ಕೆ ಸುವಾರ್ತಿನ ಸಾರೋದ್ ಮೂಲಕ ಕರೆ ಹೋಗ್ತಾ ಇತ್ತು. ಯಾವ ದೇಶದಲ್ಲಿ ಸುವಾರ್ತಿಕರು ಹೋಗ್ತಾ ಇದ್ರು ಅವರೆಲ್ಲರೂ ಕರೆಯಲ್ಪಡ್ತಾ ಇದ್ರು, ಬನ್ನಿ 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 ಅಂತ. ಅದಾದ್ಮೇಲೆ 1881 ಈಚೆಗೆ ಈ ರೀತಿ ಒಂದು ಸುವಾರ್ತೆನ ಸಾರಿ ಎಲ್ರನ್ನ ಕರೆಯುವಂತ ಕೆಲಸವನ್ನ ದೇವರು ಸ್ಟಾಪ್ ಮಾಡಿದ್ರು. ಸತ್ಯ ಎಷ್ಟರ ಮಟ್ಟಿಗೆ ಇಡೀ ಪ್ರಪಂಚಕ್ಕೆ ಹೋಯ್ತೋ ಆತರ ಕ್ರಿಸ್ತನ ಸುವಾರ್ತೆಯ ಬೋಧನೆ ಸಾರುವಂತ ವಿಷಯವನ್ನ ದೇವರು ಸ್ಟಾಪ್ ಮಾಡಿದ್ರು. ಯಾವ ರೀತಿ ಸ್ಟಾಪ್ ಮಾಡಿದ್ರು ಅಂದ್ರೆ, ಆ ಹೆಸರು ಕ್ರೈಸ್ತರ ಮಧ್ಯದಲ್ಲಿ ನಿಜವಾದ ಗೋಧಿಗಳನ್ನ ಹುಡುಕುವಂತ ಕೆಲಸವನ್ನ ಅಲ್ಲಿಗೆ ನಿಲ್ಸಿದ್ರು. ನಿಲ್ಸೋದಕ್ಕೆ ಕಾರಣವೇನು ಅಂದ್ರೆ, ಮುಖ್ಯವಾಗಿ ನಮ್ಗೆ ಗೊತ್ತು, ಈ ಸುವಾರ್ಥ ಯುಗದಲ್ಲಿ ದೇವ್ರು ಮಾಡ್ತಾರಂತ ವಿಶೇಷವಾದಂತ ಕೆಲಸ ಸಭೆ ವರ್ಗದವ್ರನ್ನ ಆಯ್ಕೆ ಮಾಡ್ಬೇಕು. ನಾವ್ ಆಗ್ಲೇ ನೋಡಿದ್ವಲ್ಲ, ಹೇಗೆ ಯಹೂದ್ಯರ ಯುಗದಲ್ಲಿ ಅವ್ರಿಗಿರುವಂತ ಬ್ಲೆಸ್ಸಿಂಗ್ ಯಾರಿಗೂ ಚಾನ್ಸಸ್ ಇರ್ಲಿಲ್ವೋ, ಸುವಾರ್ಥ ಯುಗದಲ್ಲಿ ಸಭೆಗಿರುವಂತ ಬ್ಲೆಸ್ಸಿಂಗ್ ಯಾರಿಗೂ ಚಾನ್ಸ್ ಇಲ್ಲ. ಸಭೆ ಮಾತ್ರ ದೇವರ ಉದ್ದೇಶ. ಅನೇಕರು ಕ್ರೈಸ್ತರ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಆದಾಯವನ್ನು ಮಾಡ್ಕೊಳ್ತಾ ಇದಾರೆ, ಲಾಭವನ್ನು ಮಾಡ್ಕೊಳ್ತಾ ಇದಾರೆ, ಇಲ್ಲ ಅಧಿಕಾರವನ್ನು ಚಲಾಯಿಸ್ತಾ ಇದಾರೆ, ರಾಜ್ಯಾಧಿಕಾರ ಕೂಡ ಮಾಡಿದ್ದಾರೆ. ಆದ್ರೆ ಅವ್ರನ್ನೆಲ್ಲ ದೇವ್ರು ಕರೆದಿಲ್ಲ. ಯಾರಿಂದ ದೇವ್ರು ಕರೀತಾ ಇದಾರೆ? ಆ ಚಿಕ್ಕ ಹಿಂಡನ್ನ ಕರೀತಾ ಇದಾರೆ. ಆ ಚಿಕ್ಕ ಹಿಂಡ ಸಂಖ್ಯೆ ನಮ್ಗೆ ಗೊತ್ತು, 1,44,000 ಜನ. ಆ ಒಂದು ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆ ನಿರ್ದಿಷ್ಟವಾಗಿ ನಿರ್ಧರಿಸಲ್ಪಟ್ಟಿದೆ, ದೇವರಿಂದ ನಿಗದಿಪಡಿಸಲ್ಪಟ್ಟಿದೆ. ಒಂದು ಕರೆಕ್ಟ್ ಆದಂತ ನಂಬರ್, ಅದು ಹೆಚ್ಚು ಕೂಡ ಇಲ್ಲ, ಕಡಿಮೆ ಇಲ್ಲ. ಯಾಕಂದ್ರೆ ಆ ನಂಬರ್ ಏನನ್ನ ಸೂಚಿಸ್ತಂದ್ರೆ, ಕ್ರಿಸ್ತನಿಗೆ ಮೊದಲಿಗಿತ್ತಿಯಾಗಿರ್ಬೇಕಂತ ಪರಿಪೂರ್ಣತೆನ ಸೂಚಿಸ್ತಾ ಇಷ್ಟೇ ಇರ್ಬೇಕು ಅನ್ನೋದು ಕೂಡ ದೇವ್ರು ನಿಗದಿಪಡಿಸಿದ್ದಾರೆ. ಎಷ್ಟು ಬೇಕಾದ್ರೂ ಇರ್ಬೋದಂತಲ್ಲ, ಇಷ್ಟೇ ಇರ್ಬೇಕನ್ಬಿಟ್ಟು. ಅದು ಬೇಕಾದ್ರೆ ಒಂದು ವಿಷಯವನ್ನ ಮಾತಾಡ್ತಾರೆ, ಅದನ್ನ ಓದಿ. ಯಾಜಕಂಡ 21ನೇ ಅಧ್ಯಾಯ 17ರಿಂದ 23 ಓದನ. ಯಾಜಕಂಡ 21ನೇ ಅಧ್ಯಾಯ 17ರಿಂದ 23. ನಿನ್ನ ಸಂತತಿಯವರ ಎಲ್ಲಾ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನೂ ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂಗಹೀನನು ಈ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು. ಅವನು ಕುರುಡನಾಗಲಿ, ಕುಂಟನಾಗಲಿ, ಕೋರೆ ಮೂಗನಾಗಲಿ, ವಿಪರೀತ ಅವಯವಗಳುಳ್ಳವನಾಗಲಿ, ಕೈಕಾಲು ಮೂರ್ಖನಾಗಲಿ, ಗೂನು ಗುಜ್ಜಾರಿಯಾಗಲಿ, ಹೊಂಗಣ್ಣ ಕಾಯಿಗಣ್ಣನಾಗಲಿ, ಕಜ್ಜಿ ತುರಿಗಳನ್ನು ಉಳ್ಳವನಾಗಲಿ, ಬೀಜ ದೋಷ ಉಳ್ಳವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಯೆಹೋವನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂತವನು ದೇಹದಲ್ಲಿ ದೋಷವಿರುವುದರಿಂದ ಇಲ್ಲಿಗೆ ನೋಡೋಣ. ಆಕ್ಚುಲಿ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪಾ ಹೇಳ್ತಿದೆ ಅಂದ್ರೆ, ಈ ಯಾಜಕ ಸೇವೆ ಮಾಡ್ಬೇಕಾಗಿರೋರು ಏನ್ ಮಾಡಿರ್ಬೇಕಂದ್ರೆ ಪರಿಪೂರ್ಣವಾಗಿರ್ಬೇಕು. ಅಂದ್ರೆ ಅವರು ಒಂದು ಕೈ ಒಂದು ಬೆರಳು ಇಲ್ದೇ ಇದ್ರು ಕಷ್ಟ, ಒಂದು ಎಕ್ಸ್ಟ್ರಾ ಬೆರಳು ಬಂದಿದ್ರು ಕಷ್ಟ ಅಲ್ವಾ? ಹಂಗ ದೋಷವಿರ್ಬಾರ್ದು, ಹಂಗ ವಿಕಲವಿರ್ಬಾರ್ದು, ಹಂಗ ಕಡಿಮೆ ಇರಬಾರ್ದು, ಹಂಗ ಹೆಚ್ಚಾಗಿ ಬೆಳೆದಿರ್ಬಾರ್ದು, ದೇಹದಲ್ಲಿ ಹೆಚ್ಚಾದೇನಾದ್ರೂ ಒಂದು
ಅವಯ ಬೆಳೆದಿದ್ರು ಕೂಡ ಅದು ಕೂಡ ತಪ್ಪು. ಅಂದ್ರೆ ಪರ್ಫೆಕ್ಟ್ ಅಷ್ಟೇ, ಇಷ್ಟಂದ್ರೆ ಇಷ್ಟೇ, 5 ಬೆರಳು ಅಂದ್ರೆ 5 ಬೆರಳು ಅಲ್ವಾ. ಗೋಲಿಯಾತನ ತರ ಬೆರಳುಗಳು ಜಾಸ್ತಿ ಇರಂಗಿಲ್ಲ, ಮತ್ತೆ ಬೆರಳು ಕಲ್ಕೊಂಡಿರೋರು ಬೇಕಾಗಿಲ್ಲ. ಏನೋ ಕೈ ಮುರ್ಕೊಂತು, ಕೈ ಏನೋ ಒಂದು ಬೆರಳು ಕಟ್ಟಾಗ್ಬಿಡ್ತು ಅಂತವ್ರು ಕೂಡ ಬರ್ಬಾರ್ದು. ಅಂದ್ರೆ ಇದು ಅರ್ಥ ಏನಪ್ಪಾ ಅಂದ್ರೆ, ಈ ಯಾಜಕ ಸೇವೆಗೆ ದೇವ್ರು ಹೇಗೆ ನಿಗದಿಪಡಿಸಿದ್ರೋ ಪರ್ಫೆಕ್ಟ್ ಆಗಿ, ಹಾಗೆ ಕೂಡ ಸಭೆ ಸಂಖ್ಯೆನ ನಿಗದಿಪಡಿಸಿದ್ದಾರೆ ಪರ್ಫೆಕ್ಟ್ ಆಗಿ. ಅದು 1,44,000 ಅಂದ್ರೆ ಮುಗೀತು ಅಷ್ಟೇ, ಅದಕ್ಕಿಂತ ಹೆಚ್ಚಿನೂ ಇಲ್ಲ ಕಡಿಮೆನೂ ಇಲ್ಲ. ಅದೊಂದು ದೇವರ ಒಂದು ನಂಬರ್. ಪ್ರಶ್ನೆ ಕೇಳ್ಬೋದು ನಾವು, ಯಾಕೆ 1,44,000 ಜನ, ಯಾಕೆ ಇನ್ನೂ ಕಡಿಮೆ ಜಾಸ್ತಿ ಇರಬಾರ್ದು, ಯಾಕೆ ಇನ್ನೂ ಕಡಿಮೆ ಆಗಿರ್ಬಾರ್ದು? ನೋಡ್ರಿ, ಇದೆಲ್ಲ ದೇವ್ರ ಪೂರ್ವಯೋಜಿತವಾದಂತ ಸಂಖ್ಯೆ. ಆದ್ರೆ ದೇವ್ರು ಬೇಕಾದ್ರೆ 2 ಲಕ್ಷ ಇಟ್ಟಿರ್ಬೋದು, ಇಲ್ಲ 5 ಲಕ್ಷನೂ ಇಟ್ಟಿರ್ಬೋದು, ಇಲ್ಲ 10 ಲಕ್ಷನೂ ಇಟ್ಟಿರ್ಬೋದು. 10 ಲಕ್ಷ ಅಂದ್ರೆ ಮೊದಲು ದೇವ್ರ 10 ಲಕ್ಷ ಅಂತ ಹೇಳಿದ್ರೆ ಅಂದ್ರೆ 10 ಲಕ್ಷ ಅಂತ ಮುಗೀತು ಅಷ್ಟೇ. ಇಲ್ಲ 5 ಲಕ್ಷ ಅಂತ ದೇವ್ರೇನಾದ್ರು ಮೊದಲೇ ಹೇಳ್ಬಿಟ್ಟಿದ್ರೆ 5 ಲಕ್ಷ ಅಷ್ಟೇ ಮುಗೀತು, ಅದು ಯಾವಾಗ್ಲೂ ಬದಲಾವಣೆ ಆಗಲ್ಲ. ಆದ್ರೆ ದೇವ್ರು ಹೇಳಿರೋದು 1,44,000 ಜನ, ಅದ್ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಅದಷ್ಟೇ. ಈಗ ಅದ್ರಲ್ಲಿ ಯಾವುದೇ ಬದಲಾವಣೆ ತರಂಗಿಲ್ಲ. ಅದು ದೇವರ ಒಂದು ನೇಮಿಸಿದಂತ, ದೇವರ ಜ್ಞಾನದ ಆಧಾರಿತವಾಗಿರುವಂತ ಒಂದು ಗೌರವಯುತವಾದಂತ ಒಂದು ಸಂಖ್ಯೆ. ಅದಕ್ಕೆ ನಾವು ಹೆಚ್ಚಾಗಿ ಯಾಕೆ ಅಂತ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಆ ಓಟವನ್ನು ಓಡಿ ಮುಗಿಸಿ ಯಾಕೆ ಅಂತ ಅವಾಗ ತಿಳ್ಕೊಬಹುದು. ಆದ್ರೆ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಈ ಸಂಖ್ಯೆ ಇದೆಯಲ್ಲ, ಪೂರ್ಣ ಸಂಖ್ಯೆ 1,44,000, ಇವರ ಕರೆ 2,000 ವರ್ಷಗಳಿಂದ ಹೋಗ್ತಾ ಇದೆ. ಆದ್ರೆ 1881 ಮೇಲೆ ಹತ್ತತ್ರ ಈ ನಿಜವಾಗಿ ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡ ಸಂಖ್ಯೆ 1, 2, 3 ಅಂತ ಕೌಂಟ್ ಆಗ್ತಿದ್ಯಾ? ಹಾಗೆ ಏನಾಯ್ತು, 10,000, 20,000, 30,000, 50,000, 70,000, 1 ಲಕ್ಷ ಅಂತ ಮುಗೀತು. ಎಲ್ಲ ಒಡಂಬಡಿಕೆ ಮಾಡ್ಕೊಂಡಿರಲ್ಲ, ದೇವ್ರು ನಿಜವಾಗ್ಲೂ ಹೃದಯದಿಂದ ಒಡಂಬಡಿಕೆ ಮಾಡ್ಕೊಂಡ ಕೌಂಟ್ ತಗೊಂಡ್ರು. 1881 ಸಮಯಾವಧಿಯಲ್ಲಿ 1,44,000 ಜನ ಕೂಡ ಒಡಂಬಡಿಕೆಯನ್ನ ಮಾಡಿಕೊಂಡ್ರು. ಹಾಗಾಗಿ 1,44,001ನೇ ವ್ಯಕ್ತಿಗೆ ದೇವರು ಕರೆ ಕೊಡಕ್ಕೆ ಹೋಗ್ಲಿಲ್ಲ. ಎಲ್ಲಿಯವರೆಗೆ ಕರೆ ಕೊಡಕ್ ಹೋಗ್ಲಿಲ್ಲ? ಎಲ್ಲಿಯವರೆಗೂ ಕರೆ ಕೊಡಕ್ ಹೋಗ್ಲಿಲ್ಲ ಅಂದ್ರೆ, ಈ 1,44,000 ಜನ ಯಾರು ಬಾಗಿಲ ಒಳಗೆ ಪ್ರವೇಶ ಮಾಡಿದ್ರ, ಕರೆಯನ್ನ ಸ್ವೀಕಾರ ಮಾಡಿ ಯಾರು ಒಳಗಡೆ ಹೋಗಿದಾರೋ, ಅವರು ತಮ್ಮ ಗುಣಲಕ್ಷದ ಬದಲಾವಣೆಗಳಲ್ಲಿ ಆ ಕರೆನ ಕಲ್ಕೊಳ್ಳೋರವರಿಗೆ ದೇವರು ಇನ್ನೊಬ್ಬರನ್ನ ಒಳಗಡೆ ಕರೀಲಿಲ್ಲ. ಅದ್ರಲ್ಲಿ ಯಾರೋ ಒಬ್ರು ತನ್ನ ನೀತಿಯ ವಸ್ತ್ರವನ್ನ ಬಿಚ್ಚಿಟ್ಬಿಟ್ಟಿದ್ದಾರೆ. ಹೇಗ್ ಬಿಚ್ಚಿಟ್ಟಿದ್ದಾರೆ? ಕ್ರಿಸ್ತನ ನೀತಿನ ಧರಿಸ್ಕೊಳ್ಳೋ ಬದಲು ಒಳಗಡೆ ಬಂದ್ಮೇಲೆ ಸ್ವನೀತಿನ ಧರಿಸ್ಕೊಂಡು ಅಲ್ವಾ, ತನ್ನ ನೀತಿನ ಇಲ್ಲಿ ಚಲಾಯಿಸ್ತಾ ಇರ್ಬೇಕಾದ್ರೆ ದೇವ್ರು ತಿಳಿಯಿತು, ಈ ವ್ಯಕ್ತಿ ಆ 1 ಲಕ್ಷದ ಇಲ್ಲವೇ ಸಭೆಯ ಸಂಖ್ಯೆಗೆ ಅನರ್ಹ ಅಂತ ಹೇಳಿದ್ಮೇಲೆ ಒಂದು ವ್ಯಕ್ತಿನೇ ಈಗ ಕರೀತಾ ಇದಾರೆ. ಯಾರೋ ಒಬ್ರು ಎಲ್ಲೋ ದೀಕ್ಷಾ ಸ್ನಾನ ತೆಗಿತಾರೆ. ಅಂದ್ರೆ ಅರ್ಥ ಏನೋ, ಒಳಗಡೆ ಹೋಗಿರೋರಲ್ಲಿ ಯಾರೋ ಒಬ್ರು ಆ ಕರೆನ ಕಿರೀಟವನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಒಬ್ರು ಸ್ವಾರ್ಥ ಕೇಳಿ ದೀಕ್ಷಾ ಸ್ನಾನ ತಗೊಂಡ್ರು, ಕೆಲವ್ರು ಆ ಒಂದು ಕರೆನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ. ಇನ್ ಕೆಲವ್ರು ಏನ್ ಮಾಡಿದಾರೆ, ಹೊರಡೆ ಹೋದ್ಮೇಲೆ ಲೋಕದ ಪ್ರೀತಿಯಿಂದ ಅಟ್ರಾಕ್ಷನ್ ಆಗ್ಬಿಟ್ರು. ಲೋಕದ ಸುಖಾನುಭವ, ವರ್ಡ್ಲಿ ಟ್ರೆಷರ್ ಇದೆಯಲ್ಲ, ಅದವ್ರಿಗೆ ಏನಾಯ್ತು, ಈ ಟ್ರೆಷರ್ ಎಲ್ಲ ಅವ್ರಿಗೆ ಏನಾಯ್ತು, ದೊಡ್ಡದಾಗ ಆಕರ್ಷಣೆ ಆಗ್ಬಿಡ್ತು ಅಲ್ವಾ. ಅದ್ರಲ್ಲಿ ಏನಾದ್ರು ಅವರು ಸೆಳೆಯಲ್ಪಟ್ರು. ಆಗ ಸಂಖ್ಯೆ ಏನಾಯ್ತು, ಕಡಿಮೆ ಆಯ್ತು. ಕೆಲವೊಂದು 10 ಜನ 20 ಜನ ಆ ಸಂಖ್ಯೆ ಕೌಂಟ್ ಕಡಿಮೆ ಆಯ್ತು. ಅವಾಗ ಏನ್ ಮಾಡ್ತಾರೆ, ಈ ಬಾಗಿಲಿನ ಕ್ಲೋಸ್ ಆಗಿಲ್ವಲ್ಲ, ಬಾಗಿಲಿಂದ ಕರೀತಾರೆ. ಹೊರಡೆ 10 ಜನ ಆ ಕರೆನ ಓಟವನ್ನು ಓಡಿ ಮುಗಿಸ್ಲಿಲ್ಲ, ಆದ್ರಿಂದ ಇನ್ನೂ 10 ಜನ ಬೇಕು, ಕರೀರಿ ಅಂತ ಕರೀತಾ ಇದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಕರೆಯಲ್ಪಟ್ಟಿರೋದು ಯಾವ ಕರೆಯಲ್ಲಿ? ಯಾರೋ ಒಬ್ರು ಕಲ್ಕೊಂಡ್ಬಿಟ್ಟಿದ್ದಾರೆ. ಆ ಓಟದ ಆ ಸ್ಥಳದಲ್ಲಿ ನಾವು ತುಂಬಿಸೋಕೆ ನಾವು ಕರೆಯಲ್ಪಟ್ಟಿದ್ವಿ. ಅವ್ರೇನಾದ್ರು ಕರೆಕ್ಟ್ ಆಗಿ ಓಡ್ಬಿಟ್ಟಿದ್ರೆ ನಮಗ್ ಸಿಗ್ತಾ ಇರ್ಲಿಲ್ಲ. ನಾವು ಸರಿಯಾಗಿ ಓಡದೆ ಹೋದ್ರೆ ಬೇರೆಯವ್ರಿಗೂ ಸಿಗುತ್ತೆ ಅಲ್ವಾ. ಆ ಕೌಂಟ್ ಎಂಡ್ ಆಗೋವರೆಗೂ ದೇವ್ರ ಏನ್ ಮಾಡ್ತಾ ಇದಾರೆ, ಈ ಬಾಗಿಲನ್ನ ಕ್ಲೋಸ್ ಮಾಡಲ್ಲ. ಯಾಕಂದ್ರೆ ಒಳಗೆ ಹೋದವರು ಕೌಂಟ್ ಕಂಪ್ಲೀಟ್ ಆದ್ರು, ಒಳಗೆ ಹೋದವರು ಕಂಪ್ಲೀಟ್ ಆಗಿ ಓಟವನ್ನು ಓಡಿ ಮುಗಿಸದೇ ಇದ್ರೆ ಇದೇ ಬಾಗಿಲಿನ ಮೂಲಕ ಇನ್ನೊಬ್ಬರನ್ನ ಕರಿಬೇಕಾಗುತ್ತೆ. ಆದ್ರಿಂದ ದೇವರು ಬಾಗಿಲನ್ನ ಕ್ಲೋಸ್ ಮಾಡಿಲ್ಲ. ಯಾವಾಗ ಕ್ಲೋಸ್ ಆಗ್ಬಹುದು ಬಾಗಿಲು? ಹೊರಡೆ ಹೋದವರಲ್ಲಿ 1,44,000 ಜನ ಕಂಪ್ಲೀಟ್ ಆಗಿ ಕೊನೆಯವರೆಗೆ ಯಾರು ಓಟ ಓಡಿ ಮುಗಿಸ್ತಾರೋ ಅವಾಗ ಇನ್ನೊಬ್ಬರನ್ನ ಕರೆಯೋದಿಕ್ಕೆ ಸಾಧ್ಯತೆ ಇಲ್ಲ.
ಆಗ ದೇವ್ರ ಡೋರ್ನ ಕೂಡ ಏನ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ ಅಲ್ವಾ? ಅಂದ್ರೆ ಅರ್ಥ ಏನು? ಕರೆಯಲ್ಲ ಅಷ್ಟೇ. ಅಂದ್ರೆ ಈ ಸುವಾರ್ತೆಗದ ಕೊನೆ ಅಂಗ 1,44,000 ವ್ಯಕ್ತಿ, ಕೊನೆ ವ್ಯಕ್ತಿ ಓಟ ಓಡಿ ಮುಗಿಸೋವರೆಗೂ ಬಾಗಿಲು ಏನಾಗಿರುತ್ತೆ? ಓಪನ್ ಆಗೇ ಇರುತ್ತೆ. ಅಲ್ಲಿವರೆಗೂ ಬಾಗಿಲು ಮುಚ್ಚಲ್ಲ. ಅಂದ್ರೆ ಈ ಸುವಾರ್ಥ ಯುಗದ ಬಾಗಿಲು, ಆ ಅವಕಾಶ ಹೆಂಗೋ ಒಂದ್ ಕಡೆ ಸಿಗ್ತಾ ಇರುತ್ತೆ. ಒಂದ್ ವೇಳೆ ಒಬ್ರಿಗೆ 2 ವರ್ಷದಲ್ಲಿ ಸಿಕ್ತು, ಅದೇ ಇನ್ನೊಬ್ರಿಗೆ ಅವ್ರ ಜೊತೆ ಫ್ರೆಂಡ್ ಒಬ್ರು ಇರ್ತಾರೆ, ಅವ್ರು ಕೂಡ ಸತ್ಯ ಕೇಳ್ತಾ ಇರ್ತಾರೆ. ಆದ್ರೆ ಅವರು ಸತ್ಯವನ್ನ ಕೇಳಿ ಕ್ರಿಸ್ತನಿಗೆ ಸಮರ್ಪಣೆ ಮಾಡಲ್ಲ. ಇವರಿಬ್ಬರು ಹೋಗ್ತಾ ಇರ್ತಾರೆ, ಅವ್ರು 3ನೇವರು ಜೊತೆಗೆ ಇದ್ದವ್ರು, ಆದ್ರೆ ಅವ್ರು ಏನ್ ಮಾಡಲ್ಲ, ಅಷ್ಟು ಕಿವಿ ಕೊಡಲ್ಲ, ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಆದ್ರೆ ಒಂದು 5-6 ವರ್ಷ ಆದ್ಮೇಲೆ ಮತ್ತೆ ಸತ್ಯ ಅವ್ರಿಗೆ ಹೋಗುತ್ತೆ, ಮತ್ತೆ ಅವ್ರು ಬರ್ತಾರೆ. ನೋಡ್ರಿ ಹೆಂಗಿರುತ್ತೆ, ಹೆಂಗೆ ಆಗ್ತಾ ಇರೋದು ಇವತ್ತೆಲ್ಲ. ಗಮನಿಸ್ ನೋಡ್ರಿ, ಇವತ್ತು ನಾನು ಅವತ್ತೇ ಸತ್ಯ ಕೇಳ್ದೆ ಬ್ರದರ್, ಅವತ್ತು ನಾನು ಅಕ್ಸೆಪ್ಟ್ ಮಾಡಿಲ್ಲ, ಇವತ್ತು ನನಗೆ ಅದಕ್ಕೆ ವ್ಯಾಲ್ಯೂ ಬರ್ತಾ ಇದೆ. ಅಂದ್ರೆ ಏನರ್ಥ? ಅವತ್ತು ಅದ್ರ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ, ಅಂದ್ರೆ ದೇವರ ಕರೆ ಅವ್ರಿಗೆ ಸಿಕ್ಕಿರ್ಲಿಲ್ಲ. ಮತ್ತೆ ಅವ್ರನ್ನ ದೇವ್ರು ಕರೀತಾರೆ, ಆ ಹೃದಯದಲ್ಲಿದ್ದವನ್ನ, ಬನ್ರಿ ನೀವು ಕೂಡ ಓಟನ ಓಡಿ ಮುಗಿಸ್ರಿ ಅಂತ. ಯೋಚನೆ ಮಾಡಿ ಕ್ರಿಸ್ತನ ವಿದ್ಯಾಸರ ಸರಿಯೇ. ಹಾಗಾಗಿ ಈ ವಿಷಯಗಳನ್ನ ತುಂಬಾ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕು. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಿದ್ಯಾ? ವಿಷಯ ಇಲ್ಲಿವರೆಗೆ ಮಾತಾಡಿದಂತ ವಿಷಯ ಅರ್ಥವಾಗಿದ್ಯಾ? ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಇಲ್ಲಿವರೆಗೆ ಮಾತಾಡಿದಂತ ವಿಷಯದಲ್ಲಿ ಏನಾದ್ರು ಡೌಟ್ ಇದೆಯಾ? ಓಕೆ. ಹಾಗಾಗಿ ಇವತ್ತು ನೀವು ಕರೆಯಲ್ಪಟ್ಟಿರೋದು ಆ ಮಿಸ್ ಮಾಡ್ಕೊಂಡಿರೋಂತ ಅವಕಾಶವನ್ನ ತುಂಬೋದಕ್ಕೋಸ್ಕರ ದೇವ್ರು ನಮ್ಮನ್ನ ಕರೆದಿದ್ದಾರೆ ಅಲ್ವಾ? ಆ ಬಿದ್ದು ಹೋಗಿರುವಂತ ಗಿಡದಲ್ಲಿ ಆ ಏನಂತೀವಿ, ಆ ಕೊಂಬೆಗಳ ಬದಲ ಸ್ಥಳದಲ್ಲಿ ನಮ್ಮನ್ನ ಜಾಯಿಂಟ್ ಮಾಡಕ್ಕೆ ಕರೆದು ಬಿಟ್ಟಿದ್ದಾರೆ. ಇವತ್ತು ನಾವು ಏನಾದ್ರೂ ಯೋಗ್ಯರಾಗಿ ನಡ್ಕೊಂಡಿಲ್ಲ ಅಂದ್ರೆ ನಮ್ಮ ಪ್ಲೇಸ್ ಅಲ್ಲಿ ಇನ್ನೊಬ್ಬನ ಕರೀತಾರೆ. ಸೊ ಭಯ ಹುಟ್ಟಿಸುವಂತ ವಿಷಯ, ದೇವರ ಕೃಪೆಯಿಂದ ನಾವು ಇದ್ದೀವಿ ಅಲ್ವಾ? ಕಂಟಿನ್ಯೂ ಮಾಡೋಣ. ಹೋದ್ರಿ? ಪುನಃ ಗಮನಿಸಬೇಕಾದುದೆಂದರೆ 1881ರಲ್ಲಿ ಉಂಟಾದ ಕರೆಯ ಅಂತ್ಯವು ಈಗಾಗಲೇ ಕರೆಯನ್ನು ಅಂಗೀಕರಿಸಿರುವ ಮತ್ತು ಕರ್ತನಿಂದ ಪ್ರತಿಷ್ಠೆ ಹೊಂದಿದ ಸಾವಿರಾರು ಸೇವಕರುಗಳ ಸೌಕರ್ಯಗಳ ಮಧ್ಯೆ ಯಾವುದೇ ರೀತಿಯಲ್ಲಿ ಪ್ರವೇಶಿಸುವುದಿಲ್ಲ. ಅದು ಒಳಗಿರುವ ಯಾರನ್ನೂ ಹೊರ ಹಾಕುವುದಿಲ್ಲ ಮತ್ತು ಯಾರೂ ಒಳಗೆ ಬರುವಂತಿಲ್ಲ ಎಂಬ ಅಭಿಪ್ರಾಯವನ್ನು ನೀಡುವುದಿಲ್ಲ. ಅದು ಕೇವಲ ದೇವರ ಸರ್ವಸಾಮಾನ್ಯ ಆಹ್ವಾನದ ನಿಲ್ಲಿಸುವಿಕೆಯಾಗಿದೆ. ಓಕೆ. ಸರಿಯೇ, ಒಂದು ವಿಷಯವನ್ನ ಗಮನಿಸಬೇಕು. 1881ರಲ್ಲಿ ಉಂಟಾದ ಕರೆಯು ಅಂತ್ಯ ಈಗಾಗಲೇ ಕರೆಯನ್ನು ಅಂಗೀಕರಿಸುವ ಮತ್ತು ಕರ್ತನಿಂದ ಪ್ರತಿಷ್ಠೆ ಹೊಂದಿರುವ ಸಾವಿರಾರು ಸೇವಕರುಗಳ ಸೌಕರ್ಯಗಳ ಮಧ್ಯೆ ಯಾವುದೇ ರೀತಿಯಲ್ಲಿ ಪ್ರವೇಶಿಸುವುದಿಲ್ಲ. ಅಂದ್ರೆ ಏನರ್ಥ? 1881ರಲ್ಲಿ ಇರುವಂತದ್ದು ಒಂದು ದೇವರ ಒಂದು ಸತ್ಯ ಅಷ್ಟೇ ನಮ್ಗೆ ತಿಳಿಸಿರೋದು. ಜನರಲ್ ಕಾಲ್ ಮುಗೀತು ಅನ್ಬಿಟ್ಟು ಅಂತ ಮಾತ್ರಕ್ಕೆ ಆತನ ಜೊತೆಗೆ ಒಡಂಬಡಿಕಂತ ಮಕ್ಕಳಲ್ಲಿ ಈ 1881 ಯಾವುದೇ ಚೇಂಜಸ್ ಮಾಡಲ್ಲ ಅಲ್ವಾ? ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಾವು ಪಾಡಿಗೆ ನಮ್ಮ ಓಟವನ್ನು, ನಮ್ ಕರೆ ಬಂತು, ಓಟ ಓಡ್ಬೇಕು ಅಷ್ಟೇ. ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕೇರ್ಫುಲ್ ಆಗಿ ಓಡ್ಬೇಕು. ಆದ್ರೆ 1880 ಮುಗೀತು ಅಂದ್ಬಿಟ್ಟು ಅದ ನಂತರ ಬಂದವ್ರನ್ನ ಯಾರು ಹೊರಡೆ ಹಾಕೋದೇ ಇಲ್ಲ ಅಲ್ವಾ? ಮತ್ತೆ ಆ ಕರೆಯಲ್ಪಡದೆ ಮತ್ತೆ ಯಾರು ಏನಾಗಲ್ಲ, ಹೊರಡೆ ಬರೋದೂ ಇಲ್ಲ. ಆದ್ರೆ ಇದೇನಾಗಿದೆ, ಒಂದು ಜನರಲ್ ಕಾಲ್ ಮಾತ್ರ ಏನಾಗಿದೆ, ಅಲ್ಲಿ ನಿಲ್ಸಲ್ಪಟ್ಟಿದೆ. ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈಗ ಹೊರಡೆ ಇರೋರು ಹೊರಡೆ ಹೋಗ್ಬಿಡ್ತಾರೆ, ಹೊರಡೆ ಇರೋರು ಒಳಗೆ ಬರ್ತಾರೆ ಅನ್ನೋ ಕನ್ಫ್ಯೂಷನ್ ಬೇಕಾಗಿಲ್ಲ. ಆ ಜನರಲ್ ಕಾಲ್ ಅಂದ್ರೆ ಏನರ್ಥ? ಜನರಲ್ ಕಾಲ್ ಅಂದ್ರೆ ಸ್ಪಷ್ಟವಾಗಿ ಏನಪ್ಪಾ ಅಂದ್ರೆ, ಒಂದು ಸರಿಯಾದ ಒಂದು ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಮಾಡ್ಕೊಂತಾರೆ. ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಅಲ್ಲಿ 100 ಕುರ್ಚಿಗಳಿದೆ. ಆ 100 ಕುರ್ಚಿಗಳಲ್ಲಿ 100 ಜನ ಕುತ್ಕೊಬಹುದು. ಹಾಗಾಗಿ ಕುರ್ಚಿಗೆ ಟಿಕೆಟ್ ಸೇಲ್ ಆಗ್ತಿದೆ. ಆ ಟಿಕೆಟ್ ಸೇಲ್ಗೆ ಅನೌನ್ಸ್ಮೆಂಟ್ ಇದೆ, ಬನ್ರಿ ಈಗ ಓಪನಿಂಗ್ ಆಯ್ತು, ಯಾರು ಬೇಕಾದ್ರೂ ಬರ್ಬೋದು, ಬಂದು ಟಿಕೆಟ್ ತಗೊಂಡು ಹೊರಡೋಕೆ ಪ್ರವೇಶ ಮಾಡ್ರಿ ಅಂತ ಕರೀತಾ ಇದೆ. ಇದು ಜನರಲ್ ಕಾಲ್, ಯಾರು ಬೇಕಾದ್ರೂ ಬರ್ಬೋದು, ಟಿಕೆಟ್ ಯಾರು ತಗೊಳ್ತಿರೋ ಹೊರಡೋಗ್ಬೋದು. ಈ ಜನರಲ್ ಕಾಲ್ ಎಲ್ಲಿ ಕ್ಲೋಸ್ ಆಗುತ್ತೆ? 100ನೇ ಟಿಕೆಟ್ ಯಾವಾಗ ಸೇಲ್ ಆಗುತ್ತೋ ಅವಾಗ ಕ್ಲೋಸ್ ಆಗುತ್ತೆ. 101ನೇ ವ್ಯಕ್ತಿ ಬರ್ತಾರೆ ಟಿಕೆಟ್ ತಗೊಳಕ್ಕೆ. ಸಿಗುತ್ತಾ ಟಿಕೆಟು? ಟಿಕೆಟ್ ಸಿಗಲ್ಲ. ಇರಲ್ಲ.
ಅಲ್ವಾ? 101ನೇ ವ್ಯಕ್ತಿ ಅಲ್ಲ, 101ನೇ ವ್ಯಕ್ತಿ ಒಂದು 10 ಜನ ಬರ್ತಾ ಇದ್ರೆ, 10 ಜನ ಒಟ್ಟಿಗೆ ಒಂದು ಫ್ಯಾಮಿಲಿಯಿಂದ ಬರ್ತಾ ಇದ್ರೆ, ನೋಡ್ರಿ ನಮ್ಗೆ ಸ್ವಲ್ಪ ಟಿಕೆಟ್ ಕೊಡ್ರಿ ಸರ್, ಲೇಟ್ ಆಗ್ಬಿಡ್ತು, ಸ್ವಲ್ಪ ಬರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಸಿಗ್ಲಾಕೊಂಡ್ಬಿಟ್ಟಿದೀವಿ, ದಯವಿಟ್ಟು ನಮಗೂ ಕೊಡಿ, ನಾವು ಕೂಡ ಇದೇ ಒಂದು ಪ್ರೋಗ್ರಾಮ್ಗೆ ಅಂತ ಆಹ್ವಾನಿಸಲ್ಪಟ್ಟಿದೀವಿ, ಕೊಡಿ ಅಂತ ಹೇಳಿದಾಗ ಅವಾಗ ಏನಾಗುತ್ತೆ? ಟಿಕೆಟ್ ಇಲ್ಲ, ಟಿಕೆಟ್ ತಗೊಳಕ್ಕಾಗಲ್ಲ. ಇಲ್ಲ ಸರ್, ಸೀಟ್ ಇರೋದು 100, ಯಾರು ಮೊದಲು 100 ಜನ ಬಂದಿರೋ ಅವ್ರಿಗೆ ಕೊಟ್ಟಿದೀವಿ, ಮಿಕ್ಕಿದವ್ರಿಗೆ ಇಲ್ಲ ಅಂತ. ಅಲ್ವಾ? ಇದು ನೀವು ಫಿಲಿಂ ಥಿಯೇಟರ್ಗಳ ಹೋದ್ರೆ ಈ ತರ ವಿಷಯ ನಿಮ್ಗೆ ಗೊತ್ತಿರುತ್ತೆ. ನಾವು ಹೋಗೋದಿಲ್ಲ, ಮೊದಲು ನಾವು ಹೋಗಿದ್ರೆ ಗೊತ್ತಿರುತ್ತೆ. ಹಾಗಾಗಿ ಕ್ರಿಸ್ತನ ಪ್ರೀತಿಸರಸರೇ, ಈಗ ಆ 10 ಜನರಿಗೆ ಟಿಕೆಟ್ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಒಳಗಡೆ ಇರುವಂತ 10 ಜನ ಬೇಡ ಅಂತ ಈಚೆ ಬರ್ಬೇಕು. ಕರೆಕ್ಟಾ? ಬಂದ್ರೆ ಅವಕಾಶ ಸಿಗುತ್ತೆ. ಆತರ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಯಾರು ಹೊರಗಡೆ ಹೋದ್ಮೇಲೆ ಈ 1881 ಅಂತ ದೇವರ ಪ್ರವಾದನೆ ಸಮಯವಾಗಿರ್ಬೋದು, ಬೇರೆ ವಿಷಯವಾಗಿರ್ಬೋದು, ಅವರ ಓಟಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಲ್ವಾ? ಈಗ 10 ಜನ ಬಂದ್ರು ಅಂದ ತಕ್ಷಣ ಹೋಗ್ಬಿಟ್ಟು ಈ 10 ಜನ ಬಂದ್ಬಿಟ್ಟಿದ್ದಾರೆ, ಓಡಿರುವಂತ 10 ಜನ ಈಚೆ ಕರ್ಕೊಂಡ್ಬಿಡ್ರಿ ಅಂತ ಯಾರು ಕರೆಯಲ್ಲ. ನಮ್ ಕರೆನ ನೀವು ಓಟ ಹೊಟ್ಬಿಡ್ರಿ, ನಿಮ್ಗೆಲ್ಲ ಕರೆ ಬೇರೆಯವ್ರಿಗಿರೋದಂತ ದೇವ್ರು ನಮ್ ಕರೆಯಕ್ ಹೋಗಲ್ಲ. ನಿಮಗೇನ್ ಕೊಟ್ಟಿದೀವೋ ಆ ಕರೆನ, ನಿಮ್ಗೇನ್ ಟಿಕೆಟ್ ಕೊಟ್ಟಿದೋ ಆ ಸೀಟಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಯಾವುದೇ ಅಡ್ಡಿ ಇಲ್ಲ. ನೀವಾಗಿ ಹೊರಡೆ ಬರದೆ ಹೊರತು ಯಾರು ನಿಮ್ಮನ್ನ ಕರೆಯಲ್ಲ. ಅರ್ಥವಾಯ್ತಾ? ಹಾಗೆ ಕ್ರಿಸ್ತನ ಪ್ರೀತಿಸರಸರೇ, ಇಲ್ಲಿ ಹೊರಡೆ ಬಂದ್ಮೇಲೆ ನಾವು ತಪ್ಪಾಗಿ ತಿಳ್ಕೊಂಬಾರ್ದು, ಇಲ್ಲಿಂದ ನಾವು ಈಚೆ ಹೋಗ್ಬಿಡ್ತೀವೋ, ಇಲ್ಲ ಬೇರೆಯವ್ರು ಏನ್ ಮಾಡ್ಬಿಡ್ತಾರೆ ಹೊರಗೆ ಹಾಕಕ್ ಬರ್ತಾರೋ ಅನ್ನೋಂಥ ವಿಷಯ ನಾವು ತಪ್ಪಾಗಿ ತಿಳ್ಕೊಂಬಾರ್ದು. ನಮ್ಗಿರುವಂತ ಅವಕಾಶ ಮಿಸ್ ಆಗ್ಬಿಡುತ್ತೋ ಅಂತ ತಿಳ್ಕೊಳಂಗಿಲ್ಲ. ಅದೆಲ್ಲ ಯಾವುದೂ ಇಲ್ಲ. ನಮ್ ಬಂದಿದ್ಮೇಲೆ, ನಮ್ ಕರೆ ಬಂತು ಅಂದ್ಮೇಲೆ ನಮ್ ಗುರಿ ಏನಪ್ಪಾ ಇದೆ ಅಂದ್ರೆ, ಮರಣದವರಿಗೆ ನಂಬಿಕಸ್ತನಾಗಿರ್ಬೇಕು, ಅಷ್ಟೇ ನಮ್ ಗುರಿ. ಒಂದೇ ಒಂದು ಪ್ಯಾರ ಇದೆ ನಿಮ್ಮ ಪುಸ್ತಕದಲ್ಲಿ, ಅದನ್ನ ಓದ್ಬಿಡ್ರಿ, ತುಂಬಾ ಚೆನ್ನಾಗಿರುತ್ತೆ. ಅದ್ ಮುಗಿಸೋಣ, ಯಾಕಂದ್ರೆ ಇಲ್ಲಿ ಮುಗಿಸ್ಬಿಟ್ರೆ ಚೆನ್ನಾಗಿರಲ್ಲ, ಅಲ್ಲಿಗೆ ಮುಗಿಸೋಣ, ತುಂಬಾ ಪ್ರಯೋಜನವಾಗಿರುತ್ತೆ. ಕಂಟಿನ್ಯೂ ಮಾಡ್ರಿ. ಸತ್ಯ ಸಂಗತಿ ಎಂದರೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಕಾದಿರಿಸಿಟ್ಟಿರುವ ಅಮೂಲ್ಯವೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳ ಬಗ್ಗೆ ನೀವು ಇತ್ತೀಚೆಗಷ್ಟೇ ಸ್ಪಷ್ಟ ಜ್ಞಾನವನ್ನು ನೀವು ಹೊಂದಿಕೊಂಡಿದ್ದಿರಬಹುದು. ಅದು ಮಹತ್ವದ ಮತ್ತು ಭವ್ಯವಾದ ಬಹುಮಾನ ಎಂದು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಹಿಂದೆಯೇ ನಿಮ್ಮನ್ನು ಬಹುಮಾನಗಳಿಗೆ ಕರೆಯಲ್ಪಡಲಿಲ್ಲ ಮತ್ತು ಓಟಗಾರರಾಗಿ ಅಂಗೀಕರಿಸಲ್ಪಡುವುದಿಲ್ಲ ಎಂಬುದಾಗಿ ಸಾಬೀತುಪಡಿಸುವುದಿಲ್ಲ. ನಿಜವೇನೆಂದರೆ, ಕರೆಯನ್ನು ಸ್ವೀಕರಿಸುವವರು ಯಾರು ಮೊದಲಲ್ಲಿ ಮಾರ್ಗದ ಕಠಿಣತೆಯನ್ನು, ಇಕ್ಕಟ್ಟನ್ನು ಮತ್ತು ಮತ್ತೊಂದು ತುದಿಯಲ್ಲಿರುವ ಬಹುಮಾನದ ಭವ್ಯತೆಯನ್ನು ಗ್ರಹಿಸಿಕೊಳ್ಳುವಂತೆ ಪೂರ್ಣವಾಗಿ ಸಮರ್ಥರಲ್ಲ. ವಾಗ್ದಾನಗಳ ಬಗ್ಗೆ ನಮ್ಮ ಗ್ರಹಿಕೆಯ ಸ್ಪಷ್ಟತೆಯು ನಮಗೆ ನಮ್ಮನ್ನು ಕಾರ್ಯವೆಸಗುವ ಮತ್ತು ನಮ್ಮ ಪ್ರಸ್ತುತ ಅಡ್ಡಿ ಆತಂಕಗಳನ್ನು, ಪರೀಕ್ಷೆಗಳನ್ನು ಗೆದ್ದುಕೊಳ್ಳುವಂತೆ ಮಾಡುವ ದೇವರ ಶಕ್ತಿಯಾಗಿದೆ. ನಮಗೆ ಉತ್ಕೃಷ್ಟವಾಗಿಯೂ ಅತೀವವಾದ ಮತ್ತು ಅಮೂಲ್ಯವಾಗಿಯೂ ಇರುವ ವಾಗ್ದಾನಗಳು ನಾವು ಪ್ರಾಮಾಣಿಕರು ಎಂದು ಸಾಬೀತುಪಡಿಸಿ ಮುಂದುವರಿಯುವಾಗ ಕ್ರಮೇಣವಾಗಿ ಪ್ರಕಟಗೊಳ್ಳುತ್ತದೆ. ಇವುಗಳಿಂದ ಅವುಗಳು ತುಂಬಿಸುವ ಬಲ ಮತ್ತು ಧೈರ್ಯದಿಂದ ನಾವು ಆ ಬಹುಮಾನವನ್ನು ಗೆದ್ದುಕೊಳ್ಳುವಂತೆ ಓಡಬಹುದಾಗಿದೆ. 2 ಪೇತ್ರ 1:4. ಅದರಿಂದ ಈ ವಿಷಯವನ್ನ ಮನಸ್ಸಿಗೆ ಇಟ್ಕೊಳ್ಳೋಣ. ದೇವರು ನಮ್ಮನ್ನು ಕರೆದ ಮೇಲೆ ಇದೆಲ್ಲ ನಮ್ಗೆ ಅನ್ವಯ ಪಾಠ. ಈಗ ತಾನೇ ನಾವು ಬಂದಿದ್ದೀವಿ. ಕೆಲವರಿಗೆ ಅನ್ಸ್ಬಿಡುತ್ತೆ, ಅಲ್ಲ ನನಗ್ ಬಂದಿದ್ದು ಕರೆ ಈಗ, ಅದೇನೋ 1881 ಮುಕ್ತ ಆಯ್ತು, ನಾನೇನ್ ಮಾಡಕ್ಕಾಗುತ್ತೆ, ನನಗ್ಯಾಕೆ ಕರೆ ಬಂತು, ಕರೆ ಬಂದಿರ್ಬಾರ್ದಾಯ್ತು, ದೇವ್ರು ಯಾಕೆ ನನ್ನ ಕರೆಯಕ್ಕೆ ಹೋದ್ರು, ಕರಿಬಾರ್ದಾಗಿತ್ತು ಅನ್ನೋ ರೀತಿಯಲ್ಲಿ ಅನ್ಸ್ಬೋದು. ಆ ರೀತಿಯಲ್ಲ, ಕ್ರಿಸ್ತನ ಪ್ರೀತಿಸರಸರೇ, ನೀವ್ ಈಗಾಗ್ಲೇ ಬಂದಿರ್ಬೋದು, ಈಗ ತಾನೇ ಸತ್ತಿಗೆ ಬಂದಿರ್ಬೋದು ಅಲ್ವಾ? ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಕರೆ ಬಂದ್ಮೇಲೆ ಬಹುಮಾನವನ್ನ ಗೊತ್ತು ಮಾಡ್ಕೊಂಡು ಓಟವನ್ನ ಓಡಿ ಮುಗಿಸ್ಬೇಕು ಅಲ್ವಾ? ಆ ಓಟವನ್ನ ಓಡಿ ಮುಗಿಸಿ ಬಹುಮಾನ ಗೆಲ್ಬೇಕು. ಬಹುಮಾನ ಗೆಲ್ಲೋದಕ್ಕೋಸ್ಕರ ಕರೆಯಲ್ಪಟ್ಟಿದೀವಿ ನಾವು. ಆದ್ರಿಂದ ನಾವು ಕರೆಯಲ್ಪಟ್ಟಿದ್ದೀವಿ. ನಮ್ ಸತ್ಯ ಅರ್ಥ ಆದ್ಮೇಲೆ, ಅಯ್ಯಯ್ಯೋ 88 ಮುಕ್ತಾಯವಾಗ್ಬಿಡ್ತಾ, ನನ್ಗೆ ಗೊತ್ತಿಲ್ವಲ್ಲ, ನಾನು ಸತ್ತಿಗೆ ಬಂದ್ಬಿಟ್ನಲ್ಲ ಅಂತ ಆ ರೀತಿ ಎಲ್ಲ ತಿಳ್ಕೊಳ್ಬೇಕಾಗಿಲ್ಲ. ನಾವು ಬಂದ್ಮೇಲೆ ನಮ್ಮ ಓಟವನ್ನು ಓಡಿ ಮುಗಿಸೋದಕ್ಕೆ ದೇವ್ರು ನಮ್ಗೆ ಕೊಟ್ಟಿರೋದು ಅಲ್ವಾ? ನನ್ಗೆ ಈಗ ಅರ್ಥವಾದ್ಮೇಲೆ ನಾವು ಅದನ್ನ ಅಪಾರ್ಥ ಮಾಡ್ಕೊಳ್ತೀವಂದ್ರೆ ಅದು ನಮ್ಮ ಅಪನಂಬಿಕೆ. ನಮಗೆ ಕರೆ ಬಂದಿರೋದು ಏನ್ ಹೇಳುತ್ತೆ, ನನ್ನ ಕರೆ ಏನ್ ಮಾತಾಡುತ್ತೆ, ನೋಡು ನೀನ್ ಕರೆದಿದ್ದೀನಿ, ನೀನ್ ನನ್ನ ಮರಣದವರೆಗೆ ನಂಬಿಕಸ್ತನಾಗಿರು ಅಷ್ಟೇ. ಹಿಂದೆ ಏನಾಯ್ತು, ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಚಿಂತೆ ಬೇಡ. ಆದ್ರೆ ಪ್ರವಾದನೆ ಬಗ್ಗೆ ತಿಳ್ಕೊ. 1881 ಜನರಲ್ ಕಾಲ್ ಮುಕ್ತಾಯವಾಯ್ತು, ಆದ್ರೂ ಕೂಡ ನಿನ್ ಓಟವನ್ನ ಓಡಿ ಮುಗಿಸೋದ್ರಲ್ಲಿ ನೀನ್ ಏನ್ ಮಾಡೋ, ನೀನು ಆ ಒಂದು ಪರೀಕ್ಷೆಯಲ್ಲಿ ಗೆಲ್ಲೋದಿಕ್ಕೆ ದೇವ್ರು ನೀನ್ ಕೊಟ್ಟಿರುವಂತ ಶಕ್ತಿನ ಪೂರ್ಣ ಬಲದಿಂದ ಏನ್ ಮಾಡೋ, ನೀನ್ ಓಟವನ್ನ ಓಡಿ ಮುಗಿಸು. ದೇವ್ರು ಕೊಟ್ಟಿರುವಂತ ವಾಗ್ದಾನ ಹಿಡ್ಕೊ. ದೇವರು ಕೊಟ್ಟಿರುವಂತ ಅಮೂಲ್ಯವಾದಂತ ವಾಗ್ದಾನ ಹಿಡ್ಕೊಂಡು ಆ ಗುರಿ ಮಾಡ್ಕೊಂಡು, ಗೊತ್ತು ಮಾಡ್ಕೊಂಡು, ಧೈರ್ಯದಿಂದ ಬಹುಮಾನ ಗೆಲ್ಲೋದಕ್ಕೆ ಓಡ್ಬೇಕಷ್ಟೇ ನಿನ್ ಕೆಲಸ ಹೊರತು
ಇದು ಯಾವುದೇ ವಿಷಯ ನಿನ್ನ ಓಟಕ್ಕೆ ಅಡ್ಡಿ ಮಾಡಲ್ಲ. ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ಕೊಬೇಕು. ಓದನ 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಎರಡು ಪೇತ್ರ 1:4. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹೌದು, ಕ್ರಿಸ್ತನ ಬಿತ್ತೇಶ್ವರರೇ, ನೋಡ್ರಿ, ದೇವ್ರು ಕೊಟ್ಟಿರುವಂತ ವಾಗ್ದಾನಗಳು ಎಷ್ಟು ದೊಡ್ಡದಾಗಿದೆ. ನಾವು ಅದನ್ನ ನೋಡ್ಕೊಬೇಕು. ಅದು ಮಾತ್ರವಲ್ಲ, 2 ವಿಷಯಗಳನ್ನ ಗಮನಿಸ್ಬೇಕು. ಮೊದಲನೇದಾಗಿ, ದೇವರ ಸತ್ಯ. ದೇವ್ರ ಕರೆ ಕೊಟ್ಟ ಮೇಲೆ ಖಂಡಿತವಾಗ್ಲು ದೇವ್ರು ಮೋಸ ಮಾಡೋರಲ್ಲ. ಕರೆದ್ಬಿಟ್ಟು ನಮ್ಮನ್ನ ಮೋಸ ಮಾಡೋದಕ್ಕೆ ದೇವ್ರು ನಮ್ಮನ್ನ ಕರೆದಿಲ್ಲ ಅಲ್ವಾ? ಕರೆ ನಿಮ್ಮಂತ ಬಂತು ಅಂದ್ರೆ ಖಂಡಿತವಾಗ್ಲೂ ನೀವು ಓಟ ಹೊಡ್ ಮುಗಿಸಿದ್ರೆ ಆ ಬಿರುದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಆದ್ರೆ ಅದನ್ನ ಕಲ್ಕೊಳ್ಳುವಂತ ಕೆಲಸ ನಾವು ಮಾಡೋದ್ರಿಂದ ಅದು ನಮ್ಮ ತಪ್ಪೇ ಆಗುತ್ತೆ. ಯಾರು ಎದೆ ಬಗ್ಗಿಸಿ ಓಡ್ತಾರೋ ಖಂಡಿತವಾಗ್ಲೂ ಆ ಬಹುಮಾನವನ್ನ ಹೊಂದ್ಕೊಳ್ತಾರೆ. ದೇವ್ರ ವಾಗ್ದಾನ ಏನಪ್ಪಾ ಹೇಳ್ತಿದೆ? ವಾಗ್ದಾನ ಹೇಳೋದಿಷ್ಟೇ, ನಾವೇನಾದ್ರೂ ಈ ಕರೆಗೆ ಯೋಗ್ಯರಿಲ್ಲ ಅಂದ್ರೆ ದೇವ್ರ ವಾಗ್ದಾನನೇ ಮಾಡ್ತಾ ಇಲ್ಲ ನಮ್ಗೆ. ಯಾಕೆ ವಾಗ್ದಾನ ನಮ್ ಕಿವಿಗೆ ಯಾಕೆ ಬಿತ್ತು ಆ ಮಾತು? ಆ ಸುವಾರ್ತೆ ಯಾಕೆ ನಮ್ ಕಿವಿಗೆ ಬಿತ್ತು? ಆ ವಾಕ್ಯ ಯಾಕೆ, ಉಪದೇಶ ನಮ್ ಕಿವಿಗೆ ಬೀಳೋದಕ್ಕೆ ಕಾರಣ ಏನು? ನಮ್ಮಿಂದ ನಮ್ ಕೈಲಿ ಆಗ್ಬಿಡ್ತಾ? ನಮ್ಮ ಸಾಮರ್ಥ್ಯದಿಂದ ಆಗ್ಬಿಡ್ತಾ? ನಮ್ಮ ಬಲದಿಂದ ಅದನ್ನ ಪಡ್ಕೊಂಡ್ಬಿಟ್ಟಿದೀವ? ಇಲ್ಲ. ತಂದೆ ಒಬ್ಬರನ್ನ ಕರೆದ ಹೊರತು ತಂದೆ ಬಳಿಗೆ ಯಾರು ಬರಕ್ಕಾಗಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ನಮ್ಮನ್ನ ದೇವರೇ ಕರೆದಿದ್ರ ಅಂತ ಗೊತ್ತಾಯ್ತು, ಅದು ವಾಕ್ಯದ ಮೂಲಕ ಗೊತ್ತಾಯ್ತು. ಆದ್ರಿಂದ ದೇವ್ರ ಮಕ್ಕಳು, ನಾವು ಪ್ರಾಮಾಣಿಕರಾಗಿ, ನಾವು ನಂಬಿಕಸ್ತು, ನಾವು ಪ್ರಾಮಾಣಿಕವುಳ್ಳವರು, ನಿಷ್ಠೆ ಉಳ್ಳವರು ಅಂತ ಪ್ರೂವ್ ಮಾಡುವಂತ ಕೆಲಸ ನಮ್ಮ ಕೈಲಿದೆ. ಆ ಕೆಲಸವನ್ನ ನಾವು ಪೂರೈಸಿದ ಆದ್ರೆ ಖಂಡಿತವಾಗ್ಲೂ ನಾವೇನ್ ಮಾಡ್ಬೋದು? ಆ ಓಟವನ್ನ ಓಡಿ ಮುಗಿಸಬಹುದು, ಮತ್ತೆ ದೇವ್ರು ಕೊಟ್ಟಿರುವಂತ ಬಿರೋದನ್ನ ಪಡ್ಕೊಳ್ಬಹುದು. ಓಕೆನಾ? ಸೊ ಅದರಿಂದ ನಾವು ಇದನ್ನ ಇಲ್ಲಿಗೆ ನಿಲ್ಸನ. ಬರೋ ಸಮಯದಲ್ಲಿ ಇನ್ನೂ ಕೂಡ ಹೆಚ್ಚಾದ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನನ್ನಿಂದ ಆದಷ್ಟು ವಿಷಯವನ್ನ ನಾನು ಏನ್ ಮಾಡಿದ್ದೀನಿ, ನಿಮ್ಗೆ ಸ್ಪಷ್ಟವಾಗಿ ತಿಳಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಕ್ರಿಸ್ತನ ಪಿತೇಸರಸರು ಅಲ್ವಾ? ಅದರಿಂದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಕೆಲವೊಂದು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳು ಏನ್ ಮಾಡೋಣ, ಶಾರ್ಟ್ ಪ್ರಶ್ನೆಗಳಿದೆ, ಅದನ್ನ ಕೇಳ್ತೀನಿ, ನೋಡೋಣ ಎಷ್ಟರ ಮಟ್ಟಿಗೆ ನಿಮ್ಗೆ ಅದಕ್ಕೆ ಉತ್ತರ ಇದೆ ಅಂತ ನೋಡೋಣ. ಶಾರ್ಟ್ ಆಗಿದೆ, ನೀವು ಉತ್ತರ ಕೊಡ್ಬೋದು, ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಉನ್ನತ ಕರೆಯ ಸಾಮಾನ್ಯ ಆಹ್ವಾನ ಯಾವಾಗ ಮುಕ್ತಾಯವಾಯಿತು? ಹೈ ಕಾಲಿಂಗ್, ಜನರಲ್ ಕಾಲಿಂಗ್ ಯಾವಾಗ ಮುಕ್ತಾಯವಾಯಿತು? ಹೇಳಿ, ಇಲ್ಲಿವರೆಗೆ ಕಲಿತ ಪಾಠದ ಮೇಲೆ. 81 ವೆರಿ ಗುಡ್. 1881 ಮುಕ್ತಾಯವಾಯಿತು. ವೆರಿ ಗುಡ್. ನೆಕ್ಸ್ಟ್, ಸಾಮಾನ್ಯ ಕರೆಯು ಮುಗಿದರೂ ಯಾವುದು ಇನ್ನು ತೆರೆದಿತ್ತು? ಬಾಗಿಲು ತೆರೆದಿತ್ತು ವೆರಿ ಗುಡ್ ಅಲ್ವಾ? ಬಾಗಿಲು, ಡೋರ್ ಆಫ್ ಆಪರ್ಚುನಿಟಿ, ಅವಕಾಶವೆನ್ನುವಂತ ಬಾಗಿಲು ಇನ್ನು ಕೂಡ ತೆರೆದಿದೆ. ಯಾರಿಗೆ ಬೇಕಾದ್ರೂ ಅವಕಾಶ ಸಿಗ್ಬೋದು, ಯಾರಿಗ್ ಬೇಕಾದ್ರೂ ಸಿಗ್ಬೋದು. ಆದ್ರೆ ಕರೆ, ಸಾಮಾನ್ಯ ಕರೆ ಏನಾಗಿದೆ? ಮುಕ್ತಾಯವಾಗಿದೆ. ಬಾಗಿಲು ಏಕೆ ತೆರೆದಿತ್ತು? ಅಂದ್ರೆ ಕೆಲವರು ಓಟನ ಓಡಿ ಮುಗಿಸ್ತಿರ್ಲಿಲ್ವಲ್ಲ, ಸಂಖ್ಯೆ ಪೂರ್ಣ ಆಗಿರ್ಲಿಲ್ವಲ್ಲ. ವೆರಿ ಗುಡ್ ಅಲ್ವಾ? ಸೊ ನೋಡ್ಬೇಕಾರೆ, ಯಾರು ನಂಬಿಕೆಗೆ ತಪ್ಪಿದವರ ಸ್ಥಾನವನ್ನು ನಿಷ್ಠಾವಂತರಿಂದ ತುಂಬಲ್ಲ. ಅಂದ್ರೆ ನಂಬಿಕೆಸ್ಥರಾಗಿ ಯಾರು ಓಡ ಹೋಗಿ ನಾವು ಆ ಒಂದು ವಿಷಯ ಸ್ಥಾನವನ್ನ ಕಲ್ಕೊಳ್ತಾರೋ ಅದನ್ನ ತುಂಬೋದಿಕ್ಕೆ ಬೇರೆಯವರಿಗೆ ಇರುವಂತ ಅವಕಾಶಕ್ಕೋಸ್ಕರ ಬಾಗಿಲೇನಾಗಿದೆ? ಇನ್ನು ಕೂಡ ತೆರೆಯಲ್ಪಟ್ಟಿದೆ. ಉನ್ನತ ಬಹುಮಾನವನ್ನು ಪಡೆಯಲು ಯಾವ ಗುಣ ಅವಶ್ಯಕ? ನಂಬಿಕೆ ಅಲ್ವಾ? ಕ್ರಿಸ್ತನ ಪಿತೇಸರಸರೇ, ನಂಬಿಕಸ್ಥರಾಗಿರೋದು, ಕೊನೆಯವರೆಗೂ ನಂಬಿಕಸ್ಥರಾಗಿರೋದು ತುಂಬಾ ಮುಖ್ಯವಾಗಿದೆ. ನಮ್ಮ ಕೆಲಸ ಅಷ್ಟೇ ಅಲ್ವಾ? ಯಾವುದೇ ಪ್ರವಾದನೆಗಳು, ವಿಷಯಗಳು, ಸಮಯ, ಟೈಮ್ ಪೀರಿಯಡ್ ಅದೆಲ್ಲ ಗಮನಿಸ್ಬೇಕಾಗಿಲ್ಲ. ದೇವರು ನಮ್ಮನ್ನ ಕರೆದಿದ್ದಾರೆ, ಮರಣದವರೆಗೂ ನಂಬಿಕಸ್ಥರಾಗಿರೋದು ನಮ್ಮ ಒಂದು ಕೆಲಸ. ಬಾಗಿಲು ಯಾವಾಗ ಮುಚ್ಚಲಾಗುತ್ತದೆ? ಮುಂದಿನ ವಾರ ಆಗ್ಬೋದು. ಎಲ್ಲಾ ಬುದ್ಧಿಯುಳ್ಳ ಕಣ್ಣೀರು ಒಳಗೆ ಸೇರಿದ ನಂತರ ಬಾಗಿಲು ಏನಾಗುತ್ತೆ? ಮುಚ್ಚಲಾಗುತ್ತದೆ ಅಲ್ವಾ? ಬುದ್ಧಿ ಇಲ್ಲದ ಕಣ್ಣೀರ ಅಂತಿಮ ಸ್ಥಿತಿ ಏನು ಅನ್ನೋದು ನಿಮ್ಗೆ ಮುಂದಿನ ವಾರ ಬರುವಂತ ಟಾಪಿಕ್. ನಾನು ಅದನ್ನ ತಗೊಳಕಷ್ಟಾಗ್ಲಿಲ್ಲ, ಆದ್ರೂ ಪ್ರಶ್ನೆ ಹಾಕಿದ್ದೆ. ಅವರು ಉನ್ನತ ಕರೆಯನ್ನು ಕಳೆದುಕೊಳ್ಳುತ್ತಾರೆ, ಆದ್ರೆ ದೇವರ ಮನೆಯಲ್ಲಿ ಒಂದು ಕಡಿಮೆ ಸ್ಥಾನದ ಆಶೀರ್ವಾದವನ್ನು ಪಡೆಯುತ್ತಾರೆ. ಹಾಗೆ ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.
ಕೊನೆಯದಾಗಿ ಇವತ್ತಿನ ರಾತ್ರಿ ಗೀತೆನ ಓದಿ ನಾವು ಪಾಠವನ್ನು ಮುಗಿಸೋಣ. ಓದ್ತೀರಾ? ಓದ್ತೀನಿ brother. ಓದಿ ಓದಿ. ಓದಿ ಸಿಸ್ಟರ್, ಓದಿ ಸಿಸ್ಟರ್. ಓದಿ ಬ್ರದರ್ ಓದಿ. ಓದ್ಲಾ? ಸರಿ ಸರಿ. ಓದ್ತೀರಾ? ಓದ್ತೀನಿ ಬ್ರದರ್, ಒಂದೇ ನಿಮಿಷ ಓದ್. 22 ಜುಲೈ. ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಈ ಮೇಲಿನ ವಾಕ್ಯದ ವಿಷಯದಲ್ಲಿ ಸ್ವಯಂ ಪರೀಕ್ಷೆ ಅಧಿಕ ಸೂಕ್ತವಾಗಿದೆ. ಒಂದು ವೇಳೆ ನಾವು ದೇವರ ಕೃಪೆಯನ್ನು ಕೇಳಿ, ನೋಡಿ, ರುಚಿಸಿ ಮತ್ತು ಅದರಲ್ಲಿ ಆನಂದಿಸಿ ತದನಂತರ ನಮ್ಮ ಕೃಪೆಯುಳ್ಳ ತಂದೆಗೆ ಸೇವೆ ಸಲ್ಲಿಸುವ ಬಯಕೆ ಇಲ್ಲದಿದ್ದರೆ, ಅಥವಾ ನಾವು ಆನಂದಿಸುವ ಅದೇ ಆಶೀರ್ವಾದಗಳೊಂದಿಗೆ ಇತರರಿಗೆ ಸಹಾಯ ಮಾಡುವ ಬಯಕೆ ವ್ಯಕ್ತವಾಗದಿದ್ದರೆ, ಅದು ನಮ್ಮ ಆತ್ಮಿಕ ಚೈತನ್ಯವು ಬಹಳ ದುರ್ಬಲವಾಗಿದೆ ಮತ್ತು ನಾಶವಾಗುವ ಅಪಾಯದಲ್ಲಿದೆ ಎಂದರ್ಥ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಾವು ಕರ್ತನ ಮೇಲಿನ ದಹಿಸುವ ಪ್ರೀತಿಯ ಉತ್ಸಾಹದಿಂದ ಆತನ ಮಹತ್ತಾದ ರಕ್ಷಣೆ ಯೋಜನೆಯನ್ನು ಮೆಚ್ಚುಗೆಯೊಂದಿಗೆ ಮತ್ತು ಬಯಕೆಯೊಂದಿಗೆ ಈ ಶುಭ ಸಂದೇಶವನ್ನು ಇತರರಿಗೆ ಹೇಳಿ ಅವರಿಗೆ ಆಶೀರ್ವಾದ, ಬಲಪಡಿಸುವಿಕೆ, ಬೆಳೆಸುವಿಕೆ ಮತ್ತು ದೈವಿಕ ನಂಬಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದರೆ ಅದು ನಮಗೂ ಪ್ರೋತ್ಸಾಹವಾಗಿರಬೇಕು. ನಾವು ಇನ್ನು ಗಮನಿಸಬೇಕಾದದ್ದು ಏನೆಂದರೆ, ಅಪೊಸ್ತಲರಾದ ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ಯೇಸು ವಿಶೇಷವಾಗಿ ಪ್ರೀತಿಸಿದನು ಮತ್ತು ದಯೆ ತೋರಿದನು, ಏಕೆಂದರೆ ಇವರೆಲ್ಲರೂ ಬೇರೆ ಅಪೊಸ್ತಲರಿಗಿಂತ ಅಧಿಕವಾದ ಉತ್ಸಾಹ ಭರಿತ, ಉರುಪಿನ ಮತ್ತು ಶಕ್ತಿಯುತವಾದ ಅಪೊಸ್ತಲರಾಗಿದ್ದರು. ಮತ್ತು ಪೌಲನನ್ನು ಸಹ ಯೇಸು ವಿಶೇಷವಾಗಿ ಪ್ರೀತಿಸಿದನು ಮತ್ತು ದಯೆ ತೋರಿದನು ಎಂದು ನಾವು ಖಚಿತವಾಗಿ ಹೇಳಬಹುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸರ್ವಸರಿದೆ, ವಿಶೇಷವಾಗಿ ಕ್ರಿಯೆಗಳ ನಂಬಿಕೆ ಸತ್ತದ್ದು. ದೇವರ ಮಕ್ಕಳು, ಇವತ್ತು ನಾವು ಎಷ್ಟೋ ವಿಷಯಗಳನ್ನ ರುಚಿ ನೋಡ್ತಾ ಇದೀವಿ, ದೇವರ ಕೃಪೆನ ನೋಡ್ತಾ ಇದೀವಿ, ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಇದ್ವಿ. ಅದ್ರಲ್ಲಿ ನಮ್ಗಿರುವಂತ ಆಸಕ್ತಿನ ನಾವು ಯಾವ್ದ್ರ ಮಟ್ಟಿಗೆ ತೋರಿಸ್ತೀವಿ ಅಂದ್ರೆ, ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ನಾವು ತೋರಿಸುವಂತ ಬಯಕೆ ಮೇಲೆ ತೋರಿಸ್ತೀವಿ. ಅದ್ರಲ್ಲಿ ನಮ್ಗೆ ಎಷ್ಟು ಸಂತೋಷ ಇದೆ ಅನ್ನೋದ್ರ ಮೇಲೆ ಆ ಕ್ರಿಯೆ, ಆ ನಂಬಿಕೆ ಕ್ರಿಯೆಗಳ ರೂಪದಲ್ಲಿ ವ್ಯಕ್ತವಾಗುತ್ತೆ ಅಲ್ವಾ? ನಾವು ಹೊಂದಿದಂತ ಸತ್ಯವನ್ನ ಇನ್ನೊಬ್ರಿಗೆ ಹೇಳೋದ್ರಲ್ಲಿ ನಮ್ಗೆ ಉತ್ಸಾಹ ಇಲ್ಲದೆ ಹೋದ್ರೆ, ನಮ್ಗೆ ಆಸಕ್ತಿ ಇಲ್ಲದೆ ಹೋದ್ರೆ, ಅದ್ರಲ್ಲಿ ಬಯಕೆ ಇಲ್ಲದೆ ಹೋದ್ರೆ, ಖಂಡಿತವಾಗ್ಲೂ ಆ ನಂಬಿಕೆ, ನಮ್ಮಲ್ಲಿರುವಂತ ನಂಬಿಕೆ ಕ್ರಿಯೆಗಳ ರೂಪದಲ್ಲಿ ಬರದೇ ಹೋಗುತ್ತೆ. ಅದು ಸತ್ತ ನಂಬಿಕೆ ಆಗಿರುತ್ತೆ. ಆದ್ರಿಂದ ದೇವ್ರ ಮಕ್ಳು ಯಾವಾಗ್ಲೂ ಕೂಡ ಈ ರೀತಿಯಾಗಿ ಇನ್ನೊಬ್ಬನ ಬಲಪಡಿಸೋದಾಗ್ಲಿ, ಇನ್ನೊಬ್ಬನ ಆಶೀರ್ವದಿಸ, ಇನ್ನೊಬ್ಬರಿಗೆ ದೈವಿಕ ನಂಬಿಕೆಗಳನ್ನ ತಿಳಿಸುವಂತ ವಿಷಯದಲ್ಲಿ, ಬೆಳೆಸುವಂತ ವಿಷಯದಲ್ಲಿ ನಾವು ಎಷ್ಟು ಮಟ್ಟಿಗೆ ಉತ್ಸಾಹವಾಗಿರ್ತೀವೋ ಅಷ್ಟು ಮಟ್ಟಿಗೆ ನಾವು ನಮ್ಮ ನಂಬಿಕೆಗೆ ಜೀವವನ್ನ ತುಂಬಬಹುದು ಅನ್ನೋ ವಿಷಯವನ್ನ ನೋಡ್ತೀವಿ. ಅದಕ್ಕೆ ಇಲ್ಲಿ ಪೇತ್ರ, ಯಾಕೋಬ, ಯೋಹಾನರ ಬಗ್ಗೆ ಮಾತಾಡ್ತಾ ಇದ್ರೆ ನೋಡ್ರಿ, ಬೇರೆಲ್ಲರಿಗಿಂತ ಅವ್ರು 3 ಜನ ಯಾಕೆ ಕರ್ಕೊಂಡು ಹೋದಂದ್ರೆ, ಅವರು ಅಷ್ಟೇ ಒಂದು ಉತ್ಸಾಹದಲ್ಲಿ ಇದ್ರು. ಬೇರೆಲ್ಲರಿಗಿಂತ ಉತ್ಸಾಹದಲ್ಲಿ, ಕ್ರಿಸ್ತನ ವಿಷಯದಲ್ಲಿ ಅಷ್ಟೋ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಅಪೊಸ್ತಲ ಪಾಲ್ ಕೂಡ ಯೇಸು ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಳಿಸುವವನು ಯಾರು ಅಂತ ಮಾತಾಡ್ತಾರೆ. ಆ ರೀತಿಯಾಗಿ ದೇವ್ರ ಮಕ್ಕಳು ನಾವು ನಮ್ಮ ನಂಬಿಕೆಯನ್ನ ಕ್ರಿಯೆಗಳ ಮೂಲಕ ತೋರಿಸುವಂತ ರೀತಿಯಲ್ಲಿ ಇರೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಒಂದು ಪಾಠವನ್ನ ರಾತ್ರಿಗೆ ತನ್ನ ದೇವ್ರ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಕೋಣ. ಪರಿಶುದ್ಧನು, ಮಹೋನ್ನತನು, ಉನ್ನತನಾದ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವೆ. ತಂದೆಯೇ, ನಾವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ದೇವರೇ, ನೀವು ಹಾಕಿಕೊಂಡಿರುವ ಈ ಮಹಾ ಯೋಜನೆಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅಷ್ಟು ಮಾತ್ರವಲ್ಲದ ದೇವರೇ, 1,40,000 ಜನರುಗಳನ್ನ ಸ್ವಾಮಿ ನೀವು ತುಂಬಲಿಕ್ಕೆ ಬೇಕಾಗಿರುವಂತ ಎಲ್ಲಾ ವಾಕ್ಯಗಳಿಗೆ ನಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅಷ್ಟು ಮಾತ್ರವಲ್ಲದ ದೇವರೇ, ಇಲ್ಲಿ ವೈಯಕ್ತಿಕ ಓಟಗಳೊಟ್ಟಿಗೆ ಸ್ವಾಮಿ ಇತರ ಸೋದರರನ್ನು ಕೂಡ ನಾವು ಅವ್ರನ್ನ
ಒಟ್ಟೊಟ್ಟಿಗೆ ಕರೆದು ಹೋಗುವಾಗ ಸ್ವಾಮಿ, ಆಗ ನೀವು ನಮ್ಮ ನಂಬಿಕೆಗೆ ಹೆಚ್ಚು ಬೆಲೆಯನ್ನು ಕೊಟ್ಟು ನಮ್ಮನ್ನು ನೀತಿ ವಸ್ತ್ರಗಳೊಟ್ಟಿಗೆ ನಡೆಸಿರೆಂಬುದಾಗಿ ನಾವು ಈ ರೀತಿ ತಿಳಿದುಕೊಂಡಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ಇಂಥ ಮಹತ್ವದ ವಾಕ್ಯಗಳನ್ನು ಹಂಚಿಕೊಂಡ ಸೋದರನ ನೀವು ಆಶೀರ್ವದಿಸ್ರಿ. ಹೌದು, ತಿಳಿಯಬಾಗಿರೋ ಪ್ರತಿಯೊಬ್ಬರು ನೀವು ಆಶೀರ್ವದಿಸಿ ಸ್ವಾಮಿ.